ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 79ನೇ ಸರ್ಗ ಸಮಾಪ್ತ ಆದಾಗ ಖರನ ಮಗ ಮಕರಾಕ್ಷ ಅನ್ನೋವನು ರಾಮನ ಬಾಣಗಳಿಗೆ ತುತ್ತಾಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ 80ನೇ ಸರ್ಗದ ಪ್ರಾರಂಭ. ರಾವಣನಿಗೆ ಸೋತು ಅಭ್ಯಾಸವೇ ಇರಲಿಲ್ಲ, ಆದರೆ ಈಗ ಮೇಲಿಂದ ಮೇಲೆ ಆತನಿಗೆ ಸೋಲು ಅಂತನ್ನೋದು ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಸೋಲಿನಿಂದ ಆತ ಕಂಗೆಟ್ಟ, ಹಲ್ಲುಗಳನ್ನು ಕಡೆದ. ತನ್ನ ಮಗ ಇಂದ್ರಜಿತ್ ಆತನ ಜೊತೆನೂ ಸೇರಿ ಮುಂದೆ ನಾನು ಏನು ಕಾರ್ಯವನ್ನು ಮಾಡಬೇಕು ಅಂತ ಅನ್ನೋದನ್ನು ಸಮಾಲೋಚನೆ ಮಾಡಿದ. ನೀನು ಪರಾಕ್ರಮದಲ್ಲಿ ಎಲ್ಲರಿಗಿಂತ ಅಧಿಕನಾಗಿದ್ದಿ, ದೃಶ್ಯನಾಗಿಯೋ ಅದೃಶ್ಯನಾಗಿಯೋ ಆ ರಾಮಲಕ್ಷ್ಮಣರ ಜೊತೆ ಯುದ್ಧ ಮಾಡು, ಅವರನ್ನು ಸಂಹಾರ ಮಾಡು. ಇಂದ್ರನನ್ನೇ ಗೆದ್ದವನು ನೀನು, ನಿನಗೆ ಈ ರಾಮಲಕ್ಷ್ಮಣರು ಯಾವ ಲೆಕ್ಕ? ಹೀಗೆ ರಾಕ್ಷಸಾಧಿಪ ರಾವಣ ಹೇಳಿದಾಗ ಇಂದ್ರಜಿತ್ ಅದನ್ನು ಶಿರಸಾವಹಿಸಿದ. ಯಜ್ಞಶಾಲೆಗೆ ಹೋದ. ಯಜ್ಞಶಾಲೆಗೆ ಹೋಗಿ ಮತ್ತೊಮ್ಮೆ ಹೋಮ ಮಾಡಿದ. ಹಾಗೆ ಹೋಮ ಮಾಡ್ತಿದ್ದಾಗಲೇ ರಾಕ್ಷಸ ಸ್ತ್ರೀಯರು ಅಲ್ಲಿಗೆ ಧಾವಿಸಿ ಬಂದರು. ಆತ ಹೋಮ ಮಾಡುವಾಗ ಆ ಹೋಮಕ್ಕೆ ಆ ಯಜ್ಞದಲ್ಲಿ ಹಾಕುವಂಥ ಆಹುತಿಗಳು ಯಾವುದಾಗಿತ್ತು ಅಂದರೆ, ಉಳಿದ ಹೋಮಗಳಲ್ಲಿ ಅಶ್ವತ್ಥ ಗಿಡ ಇತ್ಯಾದಿ ವೃಕ್ಷದ ಸಮಿತಿಗಳನ್ನು ಅಲ್ಲಿ ಹಾಕಿದರೆ, ಈತ ಶಸ್ತ್ರಾಸ್ತ್ರಗಳನ್ನೇ ಹಾಕ್ತಿದ್ದ. ತಾರೆಯ ಗಿಡದ ಕಡ್ಡಿಗಳನ್ನು ಆ ಯಜ್ಞದಲ್ಲಿ ಆತ ಆಹುತಿಯನ್ನಾಗಿ ಹಾಕ್ತಿದ್ದ. ಅದು ಆ ತಾರೆ ಗಿಡ ಅಂದರೆ ಭೂತಗಳಿಗೆ ಮತ್ತು ಕಲಿಯುಗದ ಅಭಿಮಾನಿ ಏನಿದ್ದಾನೆ ರಾಕ್ಷಸ, ಅವನಿಗೆ ಆಶ್ರಯ ಆದದ್ದು. ಅಂಥದನ್ನು ಆತ ಆಹುತಿ ಹಾಕ್ತಿದ್ದ. ಇಂದ್ರಜಿತ್ ಉಟ್ಕೊಂಡಂಥ ವಸ್ತ್ರಗಳು ಕೂಡ ಕೆಂಬಣ್ಣದ್ದಾಗಿದ್ದವು. ಜೀವಂತವಾಗಿದ್ದಂಥ ಮತ್ತೊಂದು ಕಪ್ಪು ಬಣ್ಣದ ಮೇಕೆಯನ್ನು ಕಡಿದು ಅದನ್ನು ಆ ಅಗ್ನಿಯಲ್ಲಿ ಹೋಮ ಮಾಡಿದ. ಅಗ್ನಿ ಪ್ರಜ್ವಲಿಸಕ್ಕೆ ಪ್ರಾರಂಭ ಆಯಿತು. ಯಜ್ಞೇಶ್ವರ ಸಾಕ್ಷಾತ್ತಾಗಿ ಅಲ್ಲಿ ಮೇಲೆ ಬಂದು ಅವನು ಕೊಟ್ಟಂತಹ ಹವಿಸ್ಸನ್ನು ಸ್ವೀಕಾರ ಮಾಡಿದ. ಹೀಗೆ ಅಗ್ನಿಗೆ ಆಹುತಿ ಕೊಟ್ಟ ಮೇಲೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವ ದಾನವ ರಾಕ್ಷಸ ಇವರೆಲ್ಲರನ್ನೂ ಆತ ತೃಪ್ತಿಗೊಳಿಸಿದ. ವಿಚಾರ ಅಂದರೆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ಯಾಗ. ಅದು ಅಥರ್ವವೇದದಲ್ಲೆಲ್ಲಾದರೂ ವಿವರಣೆ ಇದೆ. ಆ ಯಜ್ಞವನ್ನು ಹೀಗೆ ಸಾಂಗವಾಗಿ ಮುಗಿಸಿ ತಾನು ರಥದಲ್ಲಿ ಏರಿ ಕೂತ್ಕೊಂಡ. ಆ ರಥಕ್ಕೆ ಅದರ ಸಾರಥಿ ಮತ್ತು ಒಳಗೆ ಕೂತ್ಕೊಂಡಂಥ ಮಹಾರಥ ವ್ಯಕ್ತಿ ಅವರಿಬ್ಬರ ಸಮೇತವಾಗಿ ಅದೃಶ್ಯ ಆಗುವಂಥ ಶಕ್ತಿ ಇತ್ತು ಅದಕ್ಕೆ. ಲಂಕಾಪಟ್ಟಣದಿಂದ ಹೊರಟ ಅದೃಶ್ಯನಾದ. ಅದ್ಯಹತ್ವ ರಣೇ ಯೌತೌ ಮಿಥ್ಯಾ ಪ್ರವ್ರಾಜಿತೌ ವನೆ ಜಯಂ ಪಿತ್ರೇ ಪ್ರದಾಸ್ಯಾಮಿ ರಾವಣಾಯ ರಣಾರ್ಜಿತಂ. ನಾನಿವತ್ತು ಆ ರಾಮಲಕ್ಷ್ಮಣರನ್ನು ಎದುರಿಸುವವನಿದ್ದೇನೆ. ಅವರಿಬ್ಬರನ್ನು ಕೊಂದು ನಮ್ಮ ತಂದೆಯಾದ ರಾಕ್ಷಸರಾಜ ರಾವಣನಿಗೆ ಆ ಕಾಣಿಕೆಯನ್ನು ಒಪ್ಪಿಸೋನಿದ್ದೇನೆ. ನಾನು ನಮ್ಮ ತಂದೆಗಳನ್ನು ಅರ್ಪಣೆ ಮಾಡುವವನಿದ್ದೇನೆ. ಅವರಿಬ್ಬರು ಮಿಥ್ಯಾ ಪ್ರವ್ರಾಜಿತವು. ರಾಮಲಕ್ಷ್ಮಣರು ಮಾಡಿದ ತ್ಯಾಗ, ರಾಮಲಕ್ಷ್ಮಣ ಭರತ ಇವರೆಲ್ಲ ಮಾಡಿದ ತ್ಯಾಗ, ಪರಸ್ಪರ ಮಾಡಿಕೊಂಡ ತ್ಯಾಗ ನಮಗೊಂದು ದೊಡ್ಡ ಆದರ್ಶ ಅಂತ ನಾವು ಕೊಂಡಾಡ್ತಿದ್ರೆ, ಈ ಅಪ್ಪ ಮಕ್ಕಳಿಗೆ ಅದೊಂದು ಮೂರ್ಖತನದ ಕೆಲಸ ಆಗಿತ್ತು. ರಾಮ ಲಕ್ಷ್ಮಣ ಭರತ ಇವರೆಲ್ಲ ಮಾಡಿದ್ದು, ಪರಸ್ಪರ ರಾಜ್ಯ ತ್ಯಾಗ ಮಾಡಿದ್ದು, ಸಹೋದರ ಪ್ರೇಮವನ್ನು ವ್ಯಕ್ತ ಮಾಡಿದ್ದೇನಿದೆ, ಇದೊಂದು ಮೂರ್ಖತನ ಅಂತ ಅನಿಸ್ಬಿಟ್ಟಿತ್ತು. ಆ ಅಪ್ಪನೂ ಅದನ್ನು ಬೈತಿದ್ದ, ಮಗನೂ ಸಂದರ್ಭ ಸಿಕ್ಕಾಗ ಬೈತಿದ್ದ. ಮಿಥ್ಯಾ ಪ್ರವ್ರಾಜಿತವು, ವ್ಯರ್ಥವಾಗಿ ಸುಮ್ಮನೆ ಕಾಡಿಗೆ ಓಡಿ ಬಂದಿದ್ದಾರೆ ಅವರು. ಅದ್ಯ ನಿರ್ವಾಣರಾಮುರ್ವೀಂ ಹತ್ವಾ ರಾಮಂಚ ಲಕ್ಷ್ಮಣಂ ಕರಿಷ್ಯೆ ಪರಮಾಂ ಪ್ರೀತಿಂ. ನಾನಿವತ್ತು ಭೂಮಿಯನ್ನ ವಾನರರಿಂದ ರಹಿತವನ್ನಾಗಿ ಮಾಡುವನಿದ್ದೇನೆ. ರಾಮ ಲಕ್ಷ್ಮಣ ಇವರಿಬ್ಬರನ್ನು ಸಂಹಾರ ಮಾಡಿ ನಮ್ಮ ತಂದೆಗೆ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಆತ ಅದೃಶ್ಯನಾದ. ರಣರಂಗದಲ್ಲಿ ಅವನಿಗೆ ರಾಮ ಲಕ್ಷ್ಮಣರು ದೂರದಿಂದ ಕಾಣಿಸಿದ್ರು.
ಇವರೇ ರಾಮಲಕ್ಷ್ಮಣರು ಅಂತ ಗುರುತಿಸಿ ಅವರ ಮೇಲೆ ನಾನಾ ಥರದ ಬಾಣಗಳನ್ನು ಪ್ರಯೋಗ ಮಾಡಿದ. ರಾಮಲಕ್ಷ್ಮಣರು ಕೂಡ ತಮ್ಮ ಕಡೆಗೆ ಏನು ಬಾಣಗಳು ಬರ್ತಾ ಇದ್ದವು ಆ ಬಾಣಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾನಾ ಥರದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರು. ಆದರೆ ಆ ಶಸ್ತ್ರಾಸ್ತ್ರಗಳು ಇಂದ್ರಜಿತ್ತನಿಗೆ ಹಾನಿ ಮಾಡೋದು ಆ ಕಡೆ ಇರಲಿ, ಇಂದ್ರಜಿತ್ತನನ್ನು ಮುಟ್ಲಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ರಥಗಳ ಚಕ್ರದ ಶಬ್ದ, ಧನುಸ್ಸಿನ ಹಗ್ಗದ ಟೇಂಕಾರದ ಶಬ್ದ, ಇದಿಷ್ಟು ಶಬ್ದ ಬಿಟ್ಟರೆ ಇಡೀ ಯುದ್ಧರಂಗವೆಲ್ಲ ಧೂಳಿನಿಂದ ಮುಚ್ಚಿ ಹೋಗಿತ್ತಾದ್ರಿಂದ ಯಾರಿಗೂ ಕಣ್ಣಿಗೆ ಕಾಣದಂತಾಗಿತ್ತು. ತನಗೆ ವರದಿಂದ ಸಿಕ್ಕಂತಹ ಬಾಣಗಳ ಮೂಲಕ ರಾಮನ ಅಂಗಾಂಗಗಳನ್ನೆಲ್ಲ ಆತ ಛಿದ್ರಗೊಳಿಸಿದ. ಯಾವ ದಿಕ್ಕಿನಿಂದ ಆತ ಯುದ್ಧ ಮಾಡ್ತಿದ್ದಾನೆ ಅಂತ ಅನ್ನೋದನ್ನು ಇವರು ಊಹಿಸಿ ಆ ದಿಕ್ಕಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದರೆ ಮರುಕ್ಷಣದಲ್ಲಿ ಆತ ಮತ್ತೊಂದು ದಿಕ್ಕಿಗೆ ಹೋಗ್ತಿದ್ದ. ಹೀಗೆ ಆತ ವಿದಿಕ್ಕುಗಳನ್ನು ಬದಲಾಯಿಸುತ್ತಿದ್ದರಿಂದ ಇಂದ್ರಜಿತ್ತಿನ ವೇಗದ ಗತಿ, ಆತನ ರೂಪ, ಧನುಸ್ಸು, ಬಾಣ, ರಥ ಇದು ಯಾವುದನ್ನು ಆ ರಾಮಲಕ್ಷ್ಮಣರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಷ್ಮಣನಿಗೆ ವಿಪರೀತ ಕೋಪ ಬಂತು. ವಾನರರು ದೊಡ್ಡ ಪ್ರಮಾಣದಲ್ಲಿ ಪ್ರಾಣ ತೊಡೆದು ಕೆಳಗೆ ಬಿದ್ದಿದ್ರು. ಬ್ರಾಹ್ಮಮಸ್ತ್ರಂ ಪ್ರಯೋಕ್ಷಾಮಿ ವಧಾರ್ಥಂ ಸರ್ವರಕ್ಷತಾಂ. ಈ ರಾಕ್ಷಸರ ಹಾವಳಿ ಮಿತಿ ಮೀರಿದೆ, ಇವತ್ತು ನಾನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತೇನೆ, ಪ್ರಯೋಗ ಮಾಡಿ ಸಕಲ ವಾನರನ್ನು ಕೂಡ ಧ್ವಂಸ ಮಾಡ್ತೇನೆ, ಇದೊಂದೇ ಪರಿಹಾರ ಅಂತ ಆತ ಉದ್ಯುಕ್ತನಾದ. ಆಗ ರಾಮ ಅವನಿಗೆ ಹೇಳಿದ, ನಮಗಿವತ್ತು ತೊಂದರೆ ಕೊಡ್ತಿರುವವನು, ನಮಗೆ ಮುಳ್ಳಾಗಿರುವಂಥವನು ಆ ಇಂದ್ರಜಿತ್ ಒಬ್ಬನೇ. ಅವನೊಬ್ಬನ ನಿಮಿತ್ತವಾಗಿ ಈ ವಿಶ್ವದಲ್ಲಿರುವಂತಹ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡೋದು ಯೋಗ್ಯ ಅಲ್ಲ. ಅಯುಧ್ಯಮಾನಂ ಪ್ರಚ್ಛನ್ನಂ ಪ್ರಾಂಜಲಿಂ ಶರಣಾಗತಂ ಪಲಾಯಂತಂ ಪ್ರಮತ್ತಂ ವಾ ನಹಂತುಂ ತ್ವಮಿಹಾರ್ಹಸಿ. ಯಾರು ಯುದ್ಧ ಮಾಡದೆ ಸುಮ್ಮನೆ ಇರ್ತಾನೋ ಅಥವಾ ಯಾವುದಾದ್ರೂ ಜಾಗದಲ್ಲಿ ಅಡಗಿಕೊಂಡಿರ್ತಾನೋ, ಶರಣಾಗತನಾಗಿರ್ತಾನೋ, ಪಲಾಯನ ಮಾಡಿರ್ತಾನೋ ಮತ್ತು ಹುಚ್ಚನಾಗಿರ್ತಾನ, ಅಂಥವ್ರ ಮೇಲೆ ಶಸ್ತ್ರಾಸ್ತ್ರ ಪ್ರಯೋಗ ಮಾಡೋದು ಸರಿಯಲ್ಲ. ನಾವು ಈಗ ಇಂದ್ರಜಿತ್ತಿನ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕೇ ಹೊರತು ನಮಗೆ ಯಾವುದೇ ತೊಂದರೆ ಕೊಡದೇ ಇರುವಂತಹ ಉಳಿದ ರಾಕ್ಷಸರು, ಪ್ರಪಂಚದ ಉಳಿದ ಭಾಗದಲ್ಲಿರುವಂತಹ ರಾಕ್ಷಸರಿಗೆ ನಾವು ಹಾನಿ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅವನೊಬ್ಬನನ್ನೇ ನಾವು ಎದುರಿಸೋಣ ಅಂತ ಹೇಳಿದರು. ಈ ರಾಮ ಲಕ್ಷ್ಮಣನಿಗೆ ಸಮಾಧಾನ ಮಾಡಿದ. ರಾಮ ಈ ಥರ ಮಾತಾಡಿದ್ದನ್ನ ಆ ಲಕ್ಷ್ಮಣ ಕೇಳಿಸ್ಕೊಂಡ. ಹಠಾತ್ತನ ಯುದ್ಧ ಭೂಮಿಯನ್ನು ತೊರೆದು ಲಂಕಾನಗರಕ್ಕೆ ಪ್ರವೇಶ ಮಾಡಿದ. ಅಲ್ಲಿಂದ ಆತ ಪಶ್ಚಿಮ ದ್ವಾರದ ಕಡೆಗೆ ಹೊರಟ. ಪಶ್ಚಿಮ ದ್ವಾರದ ಕಡೆಗೆ ರಾಮ ಲಕ್ಷ್ಮಣರು ಬಂದದ್ದನ್ನು ನೋಡಿದ. ತನ್ನ ಮಾಯಾವಿದ್ಯೆಯ ಮೂಲಕ ರಾಮ ಲಕ್ಷ್ಮಣರಿಬ್ಬರನ್ನು ಕೂಡ ವಂಚಿಸಬೇಕು ಅಂತ ಆತ ಒಂದು ಮನಸ್ಸು ಮಾಡಿದ. ಸುತ್ತಲೂ ಸೈನ್ಯ ಸುತ್ತುವರೆದು ನಿಂತುಕೊಂಡಿತ್ತು. ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿದ. ತನ್ನ ಮಾಯಾವಿದ್ಯೆಯಿಂದ ಸೀತೆಯ ಪ್ರತಿಕೃತಿಯೊಂದನ್ನು ನಿರ್ಮಾಣ ಮಾಡಿ ಅವಳನ್ನ ಆ ರಾಮ ಲಕ್ಷ್ಮಣರ ಎದುರಿಗೆ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದ. ಈ ಕಡೆ ಇಂದ್ರಜಿತ್ ಮತ್ತೆ ಕಾಣಿಸ್ಕೊಂಡಾಗ ವಾನರರು ಅವನ ಮೇಲೆ ದಾಳಿ ಮಾಡಬೇಕು ಅಂತ ಪ್ರವೃತ್ತರಾದರು. ದೊಡ್ಡ ದೊಡ್ಡ ಪರ್ವತದ ಶಿಖರಗಳನ್ನು ಇತ್ಯಾದಿಗಳನ್ನು ಎತ್ಕೊಂಡು ಹನುಮಂತ ಮೊದಲಾದವರು ಅವನ ಎದುರಿಗೆ ಹೋದರು. ಆದರೆ ಆ ಇಂದ್ರಜಿತ್ತಿನ ರಥದಲ್ಲಿ ಸೀತೆಯನ್ನು ನೋಡಿದ್ರು ಅವರು. ಆಕೆ ದುಃಖಿತರಾಗಿದ್ಲು, ಒಂದೇ ಜಡೆಯನ್ನ ಧರಿಸಿದ್ಲು. ಅದನ್ನು ಹನುಮಂತ ನೋಡಿದ. ತಲೆಯ ಮೇಲೆ, ಶರೀರದ ಮೇಲೆಲ್ಲ ಧೂಳು ಮುಸುಕಿತ್ತು. ಸ್ವಲ್ಪ ಹೊತ್ತಿನ ತನಕ ಹನುಮಂತ ಆ ಸೀತೆಯನ್ನೇ ನೋಡಿದ. ಈ ಹಿಂದೆ ಲಂಕಾನಗರದಲ್ಲಿ ಪ್ರವೇಶ ಮಾಡಿ ಸೀತೆಯನ್ನು ಹುಡುಕ್ಲಿಕ್ಕಾಗಿ ಬಂದಾಗ ಅವನೇ ಸೀತೆಯನ್ನು ನೋಡಿದವನು. ಹಾಗಾಗಿ ಸೀತೆ ಇಲ್ಲಿದ್ದದ್ದು ಹೌದು, ಇಂದ್ರಜಿತನ ರಥದಲ್ಲಿ ಬಂದು ಕೂತ್ಕೊಂಡು ಸೀತೆ ಹೌದು ಅಂತ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗುರುತಾಯಿತು. ವಾನರ ನಾಯಕರಿಗೆ ಹೇಳಿದ, ಅವ್ರ ಜೊತೆ ಸಮಾಲೋಚನೆ ಮಾಡಿದ. ಈ ಇಂದ್ರಜಿತ್ ಸೀತೆಯನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನಲ್ಲ, ಇದಕ್ಕೇನು ಕಾರಣ? ಅವ್ರ್ಯಾರಿಗೂ ಕೂಡ ಅದಕ್ಕೆ ಉತ್ತರ ಹೇಳಲಿಕ್ಕೆ ತಿಳಿಯಲಿಲ್ಲ. ತನ್ನ ಸುತ್ತಲೂ ದೊಡ್ಡ ಒಂದು ಕಪಿಗಳ ಸೈನ್ಯ ಸುತ್ತು ಬಂದದ್ದನ್ನು ನೋಡಿ ಇಂದ್ರಜಿತ್ ಖಡ್ಗದಿಂದ ಅವರ ಮೇಲೆ ಬಾಣ ಪ್ರಯೋಗ ಮಾಡಿದ.
ಅವರನ್ನೆಲ್ಲ ಎದುರಿಸಿದ್ದಲ್ಲದೆ ಆ ಸೀತೆಯ ಜಡೆಯನ್ನು ತನ್ನ ಕೈಯಿಂದ ಹಿಡಿದು ಎಳೆದ. ಆ ಸೀತೆ ಹಾ ರಾಮ ಅಂತ ಮೇಲಿನ ಮೇಲೆ ಆಕ್ರೋಶ ಮಾಡ್ತಿದ್ಲು. ಅವಳನ್ನ ಚೆನ್ನಾಗಿ ಹಿಡಿದು ಹೊಡೆದ ಈ ಇಂದ್ರಜಿತ್. ಹನುಮಂತನಿಗೂ ಬಹಳ ದುಃಖ ಆಯಿತು. ಅವನ ಕಣ್ಣಿಂದ ಕಣ್ಣೀರು ಸುರಿಲಿಕ್ಕೆ ಪ್ರಾರಂಭ ಆಯಿತು. ಆ ಇಂದ್ರಜಿತ್ನಿಗೆ ಹೇಳಿದ, ಸಾಧ್ವಿ ಶಿರೋಮಣಿ ಸೀತೆ ಅವಳ ಮುಡಿಯನ್ನು ಹಿಡಿದು ಎಳಿತಾ ಇದ್ದೆ ನೀನು ಬ್ರಹ್ಮರ್ಷಿಗಳ ಕುಲದಲ್ಲಿ ಹುಟ್ಟಿದವನು, ಪುಲಸ್ತ್ಯನ ವಂಶದಲ್ಲಿ ಹುಟ್ಟಿದಂಥವನು, ಬ್ರಹ್ಮನ ವಂಶದಲ್ಲಿ ಹುಟ್ಟಿದವನು. ಆದರೆ ಆ ವಂಶದ ಹಿನ್ನೆಲೆಗೆ ವಿರುದ್ಧವಾಗಿ ಇಂಥ ಕಠೋರವಾದ ಕೆಲಸ ಮಾಡ್ತಿದ್ದೆ, ಇದು ನಿನಗೆ ಉಚಿತ ಅಲ್ಲ, ನಿನಗೆ ಧಿಕ್ಕಾರ ಇರಲಿ. ನಿನಗೆ ದಯೆ ಇಲ್ಲ, ಬಡಪಾಯಿಯಾದಂಥ ಅನಾಥರಾದಂಥ ಹೆಣ್ಮಗಳನ್ನ ನೀನು ಹಿಂಸಿಸ್ತಾ ಇದ್ದಿ. ಅವಳು ಇವತ್ತು ತನ್ನ ಗಂಡನ ರಕ್ಷಣೆಯೂ ಇಲ್ಲದಂತಾಗಿದ್ದಾಳೆ, ಆ ಕಡೆ ತಂದೆಯ ರಕ್ಷಣೆಯೂ ಇಲ್ಲ. ಅಂಥವಳನ್ನು ನೀನೀಗ ಹಿಂಸಿಸ್ತಾ ಇದ್ದಿ. ಸ್ತ್ರೀಯರನ್ನು ಸಂಹಾರ ಮಾಡಿದವರಿಗೆ ಯಾವ ಭಯಂಕರವಾದಂಥ ದುರ್ಗತಿ ಆಗಬೇಕು ಅಂಥ ದುರ್ಗತಿ ನಿನಗಾಗಲಿ ಅಂತ ಹೀಗೆ ಹನುಮಂತ ಆ ಇಂದ್ರಜಿತ್ನಿಗೆ ನಿಂದನೆ ಮಾಡಿ ಅವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧನಾದ. ಆಗ ಇಂದ್ರಜಿತ್ ಹೇಳಿದ, ನೀವೆಲ್ಲ ಕಪಿಗಳು, ಸುಗ್ರೀವ, ರಾಮಲಕ್ಷ್ಮಣರು ಯಾವ ಸೀತೆಯ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರೋ ಅವಳನ್ನು ನಾನೀಗ ಸಂಹಾರ ಮಾಡಿಬಿಡ್ತೇನೆ, ನಿಮ್ಮ ಪ್ರಯತ್ನ ಎಲ್ಲ ವ್ಯರ್ಥ ಆಗಲಿ. ಇವಳನ್ನು ಸಂಹಾರ ಮಾಡಿದ್ಮೇಲೆ ರಾಮಲಕ್ಷ್ಮಣರನ್ನ, ನಿನ್ನನ್ನ, ಸುಗ್ರೀವನನ್ನ, ಕೊನೆಗೆ ಅನಾರ್ಯನಾದಂತಹ ದುಷ್ಟನಾದ ವಿಭೀಷಣನನ್ನು ಕೂಡ ಕೊಲ್ತೇನೆ ನಾನು. ನಹಂತವ್ಯ ಸ್ತ್ರೀಯಶ್ಚೇತಿ ಯದ್ರವೀಶಿ ಪ್ಲವಂಗಮ ಪೀಡಾಕರ ಮಮಿತ್ರಾಣಾಂ ಯತ್ಸಾತ್ ಕರ್ತವ್ಯ ನೀವು ತತ್. ಸ್ತ್ರೀಯರನ್ನು ಕೊಲ್ಲಬಾರ್ದು, ಧರ್ಮಸಮ್ಮತ ಅಲ್ಲ ಅಂತ ಹೇಳ್ತಿದ್ದೀಯಲ್ಲ, ಆದರೆ ನಾನು ಆ ಧರ್ಮದ ಮಾತನ್ನ ಪರಿಗಣನೆ ತಗೊಳ್ಳೋದಿಲ್ಲ. ಯಾಕಂದ್ರೆ ಶತ್ರುಗಳಿಗೆ ಏನು ಮಾಡಬೇಕು, ಏನು ಪ್ರತೀಕಾರವನ್ನು ಮಾಡಬೇಕು ಅದನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಮಾಡಬೇಕು. ಆ ಸಂದರ್ಭದಲ್ಲಿ ಧರ್ಮ ಅಧರ್ಮ ಅಂತನ್ನೋದನ್ನ ಹೆಚ್ಚು ವಿಚಾರ ಮಾಡಬಾರ್ದು. ಹೀಗೆ ಇಂದ್ರಜಿತ್ ಹನುಮಂತನಿಗೆ ಹೇಳಿ ಆ ಮಾಯಾ ಸೀತೆಯ ಕುತ್ತಿಗೆಯನ್ನು ತನ್ನ ಖಡ್ಗದಿಂದ ಕತ್ತರಿಸಿ ಹಾಕಿದ. ಯಜ್ಞೋಪವೀತದ ಮಾರ್ಗದಿಂದ ಮೂಲೆಯಾಗಿ ಕಡೆ ಎಡಭುಜದಿಂದ ಬಲಭಾಗದ ಸೊಂಟದ ತನಕ ಕತ್ತರಿಸಿದ. ಅವಳು ಕೆಳಗೆ ಬಿದ್ದಳು. ಮತ್ತೆ ಇಂದ್ರಜಿತ್ ಹನುಮಂತನಿಗೆ ಹೇಳಿದ, ರಾಮನ ಪತ್ನಿ ಸೀತೆ ಇವಳು ಖಡ್ಗದ ಹೊಡೆತ ತಾಳದೆ ಭೂಮಿಯಲ್ಲಿ ಬಿದ್ದಿದ್ದಾಳೆ, ಇವಳನ್ನು ನೋಡಿ ನಿಮಗೆ ಬೇಕಾದಂಥ ಸೀತೆಯನ್ನು ಈಗ ತುಂಡರಿಸಿ ಆಯಿತು. ಇಲ್ಲಿ ತನಕ ನೀವು ಸೀತೆಯನ್ನು ಹುಡುಕಾಡ್ಲಿಕ್ಕಾಗಿ ಬಂದದ್ದು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದು, ಇಷ್ಟು ದೊಡ್ಡ ಪ್ರಮಾಣದ ಯುದ್ಧವನ್ನು ಮಾಡಿದ್ದು, ಇದೆಲ್ಲ ವ್ಯರ್ಥ. ಹೀಗೆ ಹನುಮಂತನನ್ನ ಆತ ಇಂದ್ರಜಿತ್ ಮೂದಲಿಸಿ ಮತ್ತೆ ರಥದಲ್ಲಿ ಕೂತ್ಕೊಂಡ. ಆ ವಾನರರೆಲ್ಲ ಇಂದ್ರಜಿತ್ನ ಮಾತನ್ನು ಕೇಳಿ ಮೋಹಿತರಾದರು, ಎಲ್ಲ ಪಲಾಯನ ಮಾಡಿಬಿಟ್ರು. ಅವರು ಸೀತೆಯನ್ನು ಕಳ್ಕೊಂಡ ಮೇಲೆ ಇನ್ನು ಯಾತಕ್ಕಾಗಿ ಯುದ್ಧ ಅಂತ ಅನಿಸ್ತು ಅವರಿಗೆ. ಹನುಮಂತ ಅವರಿಗೆ ಸಮಾಧಾನ ಮಾಡಿದ, ಯುದ್ಧದ ಉತ್ಸಾಹವನ್ನು ಬಿಟ್ಟು ದುಃಖಿತರಾಗಿ ಹೀಗಾಗಿ ಓಡಿ ಹೋಗ್ತಿದ್ದೀರಿ, ನಾನು ಯುದ್ಧದಲ್ಲಿ ನಿಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗ್ತೀನಿ, ನನ್ನ ಹಿಂದೆ ಬನ್ನಿ ಅಂತ ಹೇಳಿದ ಅವರಿಗೆಲ್ಲ. ಹನುಮಂತನ ಹುರಿದುಂಬಿಸುವಿಕೆಯ ಮಾತನ್ನು ಕೇಳಿ ಮತ್ತೆ ಅವರು ಹನುಮಂತನ ಹಿಂದೆ ಹೋದ್ರು. ರಾಕ್ಷಸರನ್ನ ಅವರು ಬೆನ್ನಟ್ಟಿದ್ರು. ಹನುಮಂತ ರಾಕ್ಷಸರನ್ನ ದೊಡ್ಡ ಸಂಖ್ಯೆಯಲ್ಲಿ ಸಂಹಾರ ಮಾಡಿದ. ಸೀತೆಯನ್ನ ಕಳ್ಕೊಂಡ್ವಿ, ಸೀತೆ ಸತ್ತೋದಲು ಅನ್ನುವಂಥ ದುಃಖದಿಂದ ಹನುಮಂತನ ಕೋಪ ಇಮ್ಮಡಿಯಾಗಿತ್ತು. ಇಂದ್ರಜಿನ ರಥದ ಮೇಲೆ ದೊಡ್ಡದೊಂದು ಬಂಡೆಕಲ್ಲನ್ನು ಎತ್ತಿ ಹಾಕಿದ. ಆ ಬಂಡೆಕಲ್ಲು ರಥದ ಮೇಲೆ ಬೀಳುತ್ತಿರೋದನ್ನು ಗಮನಿಸಿ ಸಾರಥಿ ಆ ರಥವನ್ನ ದೂರಕ್ಕೆ ತೆಗೆದುಕೊಂಡು ಹೋಗಿಬಿಟ್ಟ. ಅದು ಭೂಮಿಯನ್ನ ಸೀಳಿತು ಆ ಬಂಡೆಕಲ್ಲು. ಇಂದ್ರಜಿತ್ ಆ ಏಟನ್ನು ತಪ್ಪಿಸ್ಕೊಂಡ್ರು ಕೂಡ ಅಲ್ಲಿ ಸುತ್ತಮುತ್ತದಂಥ ರಾಕ್ಷಸರಿಗೆ ಅದರಿಂದ ಬಹಳ ತೊಂದರೆ ಆಯಿತು. ಸಾವಿರಾರು ಜನ ರಾಕ್ಷಸರು ಅದಕ್ಕೆ ಆ ಕಲ್ಲಿನ ಅಡಿಯಲ್ಲಿ ಸಿಕ್ಕಿ ಜಜ್ಜಿ ಹೋದ್ರು. ಮತ್ತೆ ಈ ವಾನರೆಲ್ಲ ಇಂದ್ರಜಿತನನ್ನ ಆಕ್ರಮಿಸಿದ್ರು. ನಾನಾ ಥರದ ಕಲ್ಲುಗಳು, ವೃಕ್ಷಗಳನ್ನು ಅವನ ಮೇಲೆ ಬಿಸಾಕಿದ್ರು. ಹೀಗೆ ಆ ಶತ್ರುಗಳನ್ನು ಸ್ವಲ್ಪ ಹೊತ್ತು ದಮನ ಮಾಡಿ ಮುಂದೆ ಹನುಮಂತ ಕಪಿಗಳಿಗೆ ಹೇಳಿದ, ನಾವೆಲ್ಲರೂ ಈಗ ಹಿಂತಿರುಗೋಣ. ಯಾಕಂದ್ರೆ ಇಲ್ಲಿ ತನಕ ನಾವು
ಈ ರಾಕ್ಷಸರನ್ನೇ ಸಂಹಾರ ಮಾಡಿದ್ವಿ, ಇದೆಲ್ಲ ವ್ಯರ್ಥ ಆಯಿತು. ಇನ್ನು ಮುಂದಾದ್ರೂ ನಾವು ಮಾಡಬೇಕಾದ್ದೇನಿದೆ, ನಾವು ಏನು ಸಾಧನೆ ಮಾಡಬೇಕಾಗಿದೆ ಸೀತೆಯನ್ನು ಕಳ್ಕೊಂಡ್ಮೇಲೆ? ರಾಮನಿಗೆ ಪ್ರಿಯವಾಗಿ ವರ್ತಿಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾಣಗಳನ್ನೇ ಒತ್ತೆಟ್ಟು ನಾವು ಯುದ್ಧ ಮಾಡಿದ್ವಿ. ಆ ಸೀತೆನೇ ಇವತ್ತಿಲ್ಲ. ನಾವು ರಾಮ ಸುಗ್ರೀವರಿಗೆ ಈ ಸಂಗತಿಯನ್ನು ತಿಳಿಸೋಣ, ಅವ್ರೇನು ಹೇಳ್ತಾರೋ ಮುಂದೆ ಅದರಂತೆ ಹೆಜ್ಜೆ ಇರೋಣ. ಹನುಮಂತ ಉಳಿದ ಕಪಿಗಳೆಲ್ಲ ಅಲ್ಲಿಂದ ತೆರಳಿದ ಮೇಲೆ ಇಂದ್ರಜಿತ್ ಮತ್ತೊಂದು ಹೋಮ ಮಾಡಬೇಕು ಅನ್ನೋ ಅಭಿಲಾಷೆಯಿಂದ ನಿಕುಂಭಿಲಾ ದೇವಿಯ ಮಂದಿರಕ್ಕೆ ಹೋದ. ನಿಕುಂಭಿಲಾ ಅಂತಂದ್ರೆ ಲಂಕಾಪಟ್ಟಣದ ಪಶ್ಚಿಮ ದಿಕ್ಕಿನಲ್ಲಿರುವಂಥ ಒಂದು ತೋಪು, ಒಂದು ಗಿಡಗಳ ತೋಪು. ಅಲ್ಲಿರುವಂಥ ವೃಕ್ಷಗಳಿಗೂ ಕೂಡ ನಿಕುಂಭಿಲಾ ಅಂತಲೇ ಹೆಸರು. ವಜ್ರದಂತಿ ಗಿಡ ಅಂತಲೂ ಒಂದು ಕಡೆ ಹೇಳ್ತಾರೆ. ಅಲ್ಲಿರುವ ದೇವತೆಗಳಿಗೂ ಕೂಡ ಒಬ್ಬ ಹೆಣ್ಣು ದೇವತೆ, ಅದಕ್ಕೂ ನಿಕುಂಭಿಲಾ ಅಂತ ಹೆಸರು. ಪ್ರದೇಶ, ಆ ಗಿಡ, ತೋಪು, ಆ ದೇವತೆ ಮತ್ತು ಆ ದೇವತೆಯ ಸಂಬಂಧಿಕವಾದಂಥ ಯಾಗ, ಇದಕ್ಕೆಲ್ಲದಕ್ಕೂ ನಿಕುಂಭಿಲಾ ಅಂತಲೇ ಹೆಸರು. ನಿಕುಂಭಿಲಾ ಅಂತಂದ್ರೆ ಒಂದು ಕಡೆ ಲಂಕಾನಗರ ಅಂತಲೂ, ಲಂಕಾನಗರಕ್ಕೆ ಪರ್ಯಾಯ ಪದವಾಗಿ ಕೂಡ ನಿಕುಂಭಿಲಾ ಅನ್ನೋ ಹೆಸರನ್ನ ಬಳಕೆ ಮಾಡಿದ್ದೇವೆ. ಅಲ್ಲಿಗೆ ಬಂದು ಅಗ್ನಿಗೆ ಆಹುತಿಯನ್ನು ಕೊಟ್ಟ. ಅಗ್ನಿದೇವನನ್ನು ಹೋಮದ ಮೂಲಕವಾಗಿ ತೃಪ್ತಿಗೊಳಿಸಿದ. ರಕ್ತ ಮಾಂಸ ಇತ್ಯಾದಿಗಳನ್ನು ಆಹುತಿಯನ್ನು ಸ್ವೀಕಾರ ಮಾಡಿ ಆ ಅಗ್ನಿ ತೇಜಸ್ಸಿನಿಂದ ಉರಿಲಿಕ್ಕೆ ಪ್ರಾರಂಭ ಆಯಿತು. ಅಭಿಚಾರಿಕ ಯಜ್ಞ ಅಂದ್ರೆ ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡಬೇಕಾದಂಥ ಯಜ್ಞಗಳು, ಅದರಲ್ಲಿ ಆತ ಪಂಡಿತನಾಗಿದ್ದ. ಅಂಥವನು ಆ ಹೋಮ ಮಾಡ್ತಿದ್ದಾಗ ಅದನ್ನ ನೋಡ್ಲಿಕ್ಕಾಗಿ ಎಲ್ಲ ರಾಕ್ಷಸರು ಕೂಡ ಅಲ್ಲಿ ಬಂದು ನೆರೆದರು. ಎದ್ದು ನಿಂತ್ಕೊಂಡು ಭಕ್ತಿ ಭಾವದಿಂದ ಆ ಯಜ್ಞವನ್ನು ಅವರು ವೀಕ್ಷಿಸಿದರು. ರಾಮ ಈ ಕಡೆ ಜಾಂಬವಂತನ ಜೊತೆ ಮಾತಾಡಿದ. ಕಪಿಗಳು ಮತ್ತು ರಾಕ್ಷಸರ ನಡುವೆ ಯುದ್ಧದ ಕೋಲಾಹಲ ನಡೆದಿದೆ. ಅದೇನು, ಹನುಮಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಕ್ಷಸರ ಸಂಹಾರವನ್ನು ಏನಾದರೂ ಮಾಡ್ತಿರ್ಬೇಕು, ನೀವೀಗಲೇ ಹೋಗಿ ಆ ಹನುಮಂತನಿಗೆ ಸಹಾಯ ಮಾಡಿರಿ ಅಂತ ಹೇಳಿದ ಜಾಂಬುವಂತ ಮೊದಲಾದವರಿಗೆ. ಜಾಂಬುವಂತ ಹಾಗೆ ಆಗಲಿ ಅಂತ ಹೇಳಿ ತನ್ನ ಸೈನಿಕರ ಒಡಗೂಡಿ ಹನುಮಂತನ ಕಡೆಗೆ ಹೋದ. ಆದರೆ ಹನುಮಂತ ಯುದ್ಧ ಭೂಮಿಯಿಂದ ಮರಳಿ ಬರ್ತಿರೋದನ್ನು ನೋಡಿದ. ಕಪಿಗಳ ಕರಡಿಗಳ ಸೈನ್ಯವನ್ನೆಲ್ಲೂ ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹನುಮಂತ ರಾಮನ ಕಡೆಗೆ ಬಂದ. ರಾಮನ ಮುಂದೆ ಹೀಗೆ ಹೇಳಿದ, ರಣಾಂಗಣದಲ್ಲಿ ನಾವು ಯುದ್ಧ ಮಾಡ್ತಿದ್ದಂತೆ ಇಂದ್ರಜಿತ್ ಸೀತಾದೇವಿಯನ್ನು ಸಂಹಾರ ಮಾಡಿಬಿಟ್ಟ. ಅದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಕಳವಳ ಆಗಿದೆ. ಆ ವೃತ್ತಾಂತವನ್ನು ನಿನಗೆ ತಿಳಿಸ್ಬೇಕು ಅಂತ ಬಂದಿದ್ದೇನೆ ಇವತ್ತು. ಆ ಮಾತನ್ನು ಕೇಳಿದ ರಾಮ ಬುಡ ಕಡಿದ ಮರದಂತೆ ನೆಲದ ಮೇಲೆ ಉರುಳಿ ಬಿದ್ದ. ಮೂರ್ಛೆ ಹೋದ. ವಾನರ ನಾಯಕರು ಅವನಿಗೆ ತಂಪಾದ ನೀರನ್ನು ಚಿಮುಕಿಸಿ ಅವನನ್ನು ಎಬ್ಬಿಸಲಿಕ್ಕೆ ಪ್ರಯತ್ನ ಪಟ್ಟರು. ಲಕ್ಷ್ಮಣನು ಆ ರಾಮನನ್ನು ಆಲಿಂಗನ ಮಾಡಿಕೊಂಡು ಅವನಿಗೆ ಈ ಮಾತು ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ ನಿಂತು ಸಮಾಧಾನ ಹೇಳಿದ, ನೀನು ಯಾವತ್ತೂ ಧರ್ಮ ಮಾರ್ಗದಲ್ಲೇ ಇದ್ದವನು, ಶುಭೇ ವರ್ತನಿ ತಿಷ್ಠಂತಂ, ಧರ್ಮ ಮಾರ್ಗದಲ್ಲಿದ್ದವನು, ಮಂಗಳಕರವಾದಂಥ ಕಾರ್ಯವನ್ನೇ ಮಾಡುವವನು, ಜಿತೇಂದ್ರಿಯ. ಆದರೆ ನೀನೇನು ನಿನ್ನ ಜೀವಮಾನ ಪೂರ್ಣ ಈ ಒಂದು ಧರ್ಮದ ಮಾರ್ಗವನ್ನು ಅನುಸರಣೆ ಮಾಡಿದೆ, ಅದೆಲ್ಲ ವ್ಯರ್ಥ ಆಗಿ ಹೋಯಿತು. ನಿನಗೇನೂ ಸಿಗಲೇ ಇಲ್ಲ. ಸಾಮ್ರಾಜ್ಯ ಅಂತ ಕೈ ತಪ್ಪಿ ಹೋಯಿತು, ಇವತ್ತು ಹೆಂಡತಿಯು ಕೈ ತಪ್ಪಿ ಹೋದಳು. ನಿನ್ನ ಇಡೀ ಜೀವಮಾನದ ಧರ್ಮಾಚರಣೆ ಎಲ್ಲ ವ್ಯರ್ಥ ಆಗಿ ಹೋಗಿದೆ. ಚಾತುಂ ಧರ್ಮೋ ನಿರರ್ಥಕ, ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಧರ್ಮವನ್ನು ನಾವು ಆಚರಣೆ ಮಾಡಿದರೆ ಆ ಧರ್ಮ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳ್ತಾರೆ. ಆದರೆ ಆ ಧರ್ಮ ನಿನ್ನನ್ನು ಇವತ್ತು ಕಾಪಾಡಲಿಲ್ಲ, ಅದು ವ್ಯರ್ಥ ಆಗಿ ಹೋಯಿತು. ಭೂತಾನಾಂ ಸ್ಥಾವರಾಣಾಂ ಚ ಜಂಗಮಾನಾಂ ಚ ದರ್ಶನಂ ಯಥಾಸ್ತಿ ನ ತಥಾ ಧರ್ಮಃ ತೇನ ನಾಸ್ತೀತಿ ಮೇ ಮತಿಃ. ಲಕ್ಷ್ಮಣ ಧರ್ಮಕ್ಕೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಧರ್ಮ ಅಂತ ನಾವು ವ್ಯರ್ಥ, ಅದನ್ನು ಮನುಷ್ಯ ಆಚರಣೆ ಮಾಡಬೇಕಾಗಿಲ್ಲ. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು, ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು, ಯಾವುದೂ ನಮ್ಗೆ ಕಣ್ಣಿಗೆ ಕಾಣುವಂಥದ್ದೇ ಅಲ್ಲ ಇದು. ಇವು ಸುತ್ತಮುತ್ತಲಿನ ವಸ್ತುಗಳು, ಇವು ಸ್ಥಾವರ ಜಂಗಮಾತ್ಮಕವಾದಂಥ ವಸ್ತುಗಳಿವೆಲ್ಲ.
ಇವೆಲ್ಲ ವಸ್ತುಗಳು ಸ್ಥಾವರ, ನಿಂತಲ್ಲೇ ನಿಂತ್ಕೊಂಡಿರುವಂಥವು. ಜಂಗಮ ಅಂದರೆ ಸಂಚಾರ ಮಾಡುವಂಥವು, ಚೇತನವೂ ಆಗಿರ್ಬೋದು ಅಚೇತನವೂ ಆಗಿರ್ಬೋದು. ಇವೆಲ್ಲ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತವಾದ್ರಿಂದ ಅವುಗಳ ಅಸ್ತಿತ್ವ ಸತ್ಯ ಅಂತ ನಾವು ವಿಶ್ವಾಸ ಇಡ್ಬೋದು. ಆದರೆ ಧರ್ಮವನ್ನು ಕಣ್ಣಾರೆ ನೋಡಿದವರು ಯಾರಿದ್ದಾರೆ? ಅಧರ್ಮವನ್ನು ಕಣ್ಣಾರೆ ನೋಡಿದವರು ಯಾರಿದ್ದಾರೆ? ಕಣ್ಣಿಗೆ ಧರ್ಮಾಧರ್ಮಗಳು ಕಾಣೋದೇ ಇಲ್ಲ, ಆದ್ದರಿಂದ ಅದು ವ್ಯರ್ಥ ಅಂತ ನಾವು ತಿಳ್ಕೊಳ್ಬಹುದು. ಅದಲ್ಲದೆ ಧರ್ಮಾಚರಣೆಯನ್ನು ಯಾರು ಮಾಡ್ತಾರೆ? ಮನುಷ್ಯರು ಧರ್ಮಾಚರಣೆ ಮಾಡ್ತಾರೆ. ಧರ್ಮಕ್ಕಾಗಿ ತಮ್ಮ ಜೀವಮಾನವನ್ನೆಲ್ಲ ಮೀಸಲಾಗಿಡ್ತಾರೆ. ಆದರೆ ಎಂದಾದರೂ ಯಾವುದಾದ್ರೂ ಒಂದು ವೃಕ್ಷವಾಗಲಿ, ಪರ್ವತವಾಗಲಿ, ಪಶು ಪಕ್ಷಿ ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಮಾಡೋದನ್ನು ನಾವು ನೋಡಿದ್ದೇವೇನು? ಅದೇನಿಲ್ಲ, ನಿಸರ್ಗದ ನಿಯಮಕ್ಕನುಸಾರವಾಗಿ ಹುಟ್ಟುತ್ತವೆ. ಹುಟ್ಟಿ ಪರ್ವತ, ಬಂಡೆಕಲ್ಲು ಮೊದಲಾದವುಗಳಿಗೆ ಸುಖ ದುಃಖ ಇಲ್ಲದೇ ಇದ್ರು ಸಾಮಾನ್ಯವಾದಂಥ ಗಿಡಗಂಟೆಗಳು, ಪಶು ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲ ಸುಖವನ್ನು ಒಂದು ಪ್ರಮಾಣದಲ್ಲಿ ಅನುಭವಿಸ್ತವೆ, ದುಃಖವನ್ನು ಅನುಭವಿಸ್ತವೆ. ಜೀವಮಾನ ಅದು ಸುಖದಿಂದಲೂ ಮಿಷ್ಟವಾದದ್ದು, ದುಃಖದಿಂದಲೂ ಮಿಷ್ಟವಾದದ್ದು. ಎರಡನ್ನೂ ಅನುಭವಿಸ್ತವೆ. ಒಂದು ದಿವಸ ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿ ಸತ್ತು ಹೋಗ್ತವೆ. ಆ ಪಶು ಪಕ್ಷಿಗಳಿಗೂ ಕೂಡ ಸುಖನೂ ಆಗ್ತಿರೋದು ನಮಗೆ ಕಾಣಿಸ್ತದೆ, ದುಃಖ ಆಗ್ತಿರೋದು ಕಾಣಿಸ್ತದೆ, ಹೌದು. ಆದರೆ ಅವು ಎಂದಾದ್ರೂ ಧರ್ಮಾಚರಣೆಯನ್ನು ಅಧರ್ಮಾಚರಣೆಯನ್ನು ಮಾಡಿದ್ದು ನಾವು ನೋಡ್ತೇವೆ. ನಾವು ಸುಖಕ್ಕೆ ಧರ್ಮ ಕಾರಣ ಅಂತ ಆದರೆ ಅವು ಧರ್ಮಾಚರಣೆ ಮಾಡಿದಾಗಷ್ಟೇ ಅವುಗಳಿಗೆ ಸುಖ ಆಗಬೇಕಿತ್ತಲ್ಲ. ಪಶು ಪಕ್ಷಿಗಳು, ವೃಕ್ಷಗಳು ಯಾವ ಧರ್ಮಾಚರಣೆಯನ್ನು ಮಾಡ್ತವೆ? ಯಾವ ಧರ್ಮಾಚರಣೆ ಫಲವಾಗಿ ಅವುಗಳಿಗೆ ಸುಖ ಆಗಿದೆ? ಹಾಗೆ ಯಾವ ಅಧರ್ಮವನ್ನು ಅವು ಮಾಡಿವೆ, ಆ ಅಧರ್ಮದ ಫಲವಾಗಿ ಅವುಗಳಿಗೆ ದುಃಖ ಆಗ್ತಿದೆ. ಆದ್ದರಿಂದ ಮನುಷ್ಯನ ಸುಖ ದುಃಖಗಳಿಗೂ ಕೂಡ ಪಶು ಪಕ್ಷಿಗಳ ಸುಖ ದುಃಖಕ್ಕೆ ಹೇಗೋ ಹಾಗೆ ಮನುಷ್ಯನ ಸುಖ ದುಃಖಕ್ಕೂ ಕೂಡ ಧರ್ಮ ಅಧರ್ಮಗಳ ಕಾರಣ ಅಲ್ಲ ಅಂತ ನಾವು ವಿಚಾರ ಮಾಡಬೇಕು. ಯದ್ಧರ್ಮೋ ಭವೇದ್ಭೂತಃ ರಾವಣೋ ನರಕಂ ವ್ರಜೇತ್ ಭವಾಂಶ್ಚ ಧರ್ಮಯುಕ್ತೋ ವೈ ನೈವಂ ವ್ಯಸನಮಾತ್ಮಯಾತ್. ಇದು ಎಲ್ಲಕ್ಕಿಂತ ಮುಖ್ಯವಾದ ಸಂಕಟ ಮನುಷ್ಯನಿಗೆ. ಧರ್ಮಾಚರಣೆ ಮಾಡ್ತೀವಿ ಅಂತ ಏನು ಅನ್ಕೋತಾನಲ್ಲ, ಅವನಿಗೆ ಜೀವಮಾನದಲ್ಲಿ ಕಾಡುವಂಥ ಒಂದು ತೊಳಲಾಟ ಇದೆ, ದೊಡ್ಡ ತೊಳಲಾಟ. ಯಾರೊಬ್ರು ಹೀಗೆ ಹೇಳ್ಬೋದು, ಧರ್ಮ ಅಧರ್ಮ ಪುಣ್ಯ ಪಾಪ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಹೌದು, ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ನಾವು ಅದನ್ನು ಆಚರಣೆ ಮಾಡಿದರೆ ಧರ್ಮದ ಫಲವಾಗಿ ಕೊನೆಗೊಮ್ಮೆ, ಇವತ್ತಲ್ಲದೆ ಇದ್ರೂ ಕೊನೆಗೊಮ್ಮೆ ಸುಖ ಅನುಭವಿಸ್ತೇವೆ, ಅಧರ್ಮದ ಫಲವಾಗಿ ಕೊನೆಗೊಮ್ಮೆ ದುಃಖ ಅನುಭವಿಸ್ತೇವೆ. ಹಾಗಾಗಿ ಧರ್ಮದ ಆಚರಣೆ ಅಧರ್ಮದ ಪರಿತ್ಯಾಗ ಇದು ತಪ್ಪಲ್ಲ ಅಂತ ಹೀಗೆ ಯಾರು ಸಮಾಧಾನ ಹೇಳ್ಬೋದು ಈ ಪ್ರಶ್ನೆಗೆ. ಆದರೆ ಅದು ಕೂಡ ವ್ಯರ್ಥನೆ. ನಮಗೂ ಅದು ಕಣ್ಣಿಗೆ ಕಾಣಿಸ್ತಿಲ್ಲ ಈಗ. ಯಾಕೆಂದ್ರೆ ರಾವಣ ನರಕಂ ವ್ರಜೇತ್, ಇಂಥ ಅಧರ್ಮಿಯಾದಂಥ ರಾವಣ ತನ್ನ ಜೀವಮಾನ ಪೂರ್ಣ ಅಧರ್ಮವನ್ನೇ ಮಾಡಿದವನೇ. ಅವನು ನರಕಕ್ಕೆ ಹೋಗಬೇಕಾಗಿತ್ತು. ಎಷ್ಟು ಸ್ತ್ರೀಯರಿಗೆ ಹಿಂಸೆ ಮಾಡಿದ, ಎಷ್ಟು ಯಜ್ಞಗಳನ್ನು ಧ್ವಂಸ ಮಾಡಿದ, ಋಷಿಮುನಿಗಳಿಗೆ ತೊಂದರೆ ಕೊಟ್ಟ, ದುರಹಂಕಾರದಿಂದ ವರ್ತಿಸಿದ. ಆತ ಅದರ ಫಲವಾಗಿ ನರಕಕ್ಕೆ ಹೋಗಬೇಕಾಗಿತ್ತು. ಮತ್ತು ನೀನು ಭವಾನ್ ಧರ್ಮಯುಕ್ತ, ಜೀವಮಾನವನ್ನೇ ಧರ್ಮಕ್ಕಾಗಿ ನೀನು ತೇಯಿದೆ. ನಿನ್ನ ಆತ್ಮ, ನಿನ್ನ ಮನಸ್ಸು, ನಿನ್ನ ಶರೀರವನ್ನೆಲ್ಲ ಧರ್ಮಕ್ಕಾಗಿ ನೀನು ತೇಯಿದೆ. ನೀನು ನೈವಂ ವ್ಯಸನಮಾತ್ಮಯಾತ್, ನಿನಗಿಂತ ಸಂಕಷ್ಟ ಬರಬಾರ್ದಿತ್ತು. ನಿನಗೆ ಸಂಕಷ್ಟ ಬಂದಿದೆ ಧರ್ಮವಂತನಾದವನಿಗೆ. ಅಧಾರ್ಮಿಕನಾದಂಥ ರಾವಣ ಇವತ್ತು ಸುಖಲೋಲ್ಪನಾಗಿ ತೇಲಾಡ್ತಿದ್ದಾನೆ. ಸುಖದ ಪರ್ವತದ ಮೇಲೆ ಇವತ್ತು ಅವನು ರಾರಾಜಿಸ್ತಿದ್ದಾನೆ. ಇದು ಬರೇ ರಾಮನಿಗಷ್ಟೇ ಅಲ್ಲ, ಧರ್ಮರಾಜ ಮೊದಲಾದಂಥ ಪಂಚಪಾಂಡವರಿಗೂ ಕೂಡ ಇದು ಅನ್ವಯಿಸುವಂಥದ್ದು. ಮತ್ತು ಅಂಥವರು ಎಷ್ಟೋ ಜನರಿಗೆ, ಧರ್ಮಾಚರಣೆ ಮಾಡುವಂಥವರಿಗೆ. ಅಧಾರ್ಮಿಕರಾದಂಥ ರಾವಣ ಇವತ್ತು ದುಃಖಿಯಾಗಿಲ್ಲ, ಆದರೆ ಧಾರ್ಮಿಕರಾದಂಥ ನೀನು ವ್ಯಸನ ಪಡ್ತಿದ್ದಿ. ಅದಕ್ಕಾಗಿ ನಾವು ಇದನ್ನೆಲ್ಲ ಸಮಾಲೋಚನೆ ಮಾಡಿದರೆ ನಮಗೇನು ಅನ್ನಿಸ್ತದೆ? ಧರ್ಮಾಚರಣೆಯನ್ನು ಜೀವಮಾನದಲ್ಲಿ ಮಾಡಿದವನಿಗೆ ಯಾವುದೇ ಫಲನೂ ಕೂಡ ಆಗೋದು ಕಂಡು ಬರೋದಿಲ್ಲ. ಹಾಗೆ ಅಧರ್ಮಾಚರಣೆಯನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ಪಾಪ ಮಾಡಬಾರ್ದು ಅಂತ ಯಾರು ತಿಳ್ಕೊತಾರೆ ಅವರಿಗೂ ಕೂಡ ಯಾವುದೇ ಫಲವೂ ಕೂಡ ಸಿಕ್ಕಿಲ್ಲ. ಧರ್ಮ ಮಾರ್ಗದಲ್ಲಿದ್ದರೆ ಸುಖವನ್ನೇ ಪಡ್ಕೋತಾರೆ, ಅಧರ್ಮ ಮಾರ್ಗದಲ್ಲಿ ದುಃಖವನ್ನೇ ಪಡ್ಕೋತಾರೆ. ಅಧರ್ಮ ಮಾರ್ಗದಲ್ಲಿದ್ದರೆ ಅಂತ ಹೀಗೆ ಜನ ವ್ಯರ್ಥವಾಗಿ ಮಾತಾಡ್ಕೋತಾರೆ ಸುಮ್ಮನೆ. ಆ ಮಾತಿಗೊಂದು ಅರ್ಥವೇ ಇಲ್ಲ. ಯಾರು ಧರ್ಮಾಚರಣೆಯನ್ನು ಜಗತ್ತಿನಲ್ಲಿ ಮಾಡಿರ್ತಾರೆ ಅವರು ಕೂಡ ರಾವಣನಂತೆ, ದುರ್ಯೋಧನನಂತೆ ವೈಭವೋಪೇತವಾದ ಜೀವನ ನಡೆಸಬೇಕಾಗಿತ್ತು. ಹಾಗೆ ನಡೆಸಿದ್ರೆ
ಸುತ್ತಮುತ್ತಲು ನೋಡಿದವ್ರಿಗೆ ಧರ್ಮದ ಫಲ ಇದು ಅಂತ ಗೊತ್ತಾಗ್ತದೆ. ಅದು ಬಿಟ್ಟು ಅಧಾರ್ಮಿಕ ಜೀವನ ನಡೆಸಿದವರು ಸುಖವಾಗಿ ಬದುಕ್ತಿದ್ದಾರೆ, ಧರ್ಮಯುಕ್ತರಾದವರು ದರಿದ್ರರಾಗಿ ಕೊಳಲಾಡ್ತಿದ್ದಾರೆ ಇದನ್ನು ನೋಡಿದರೆ ಅವ್ರನ್ನ ನೋಡಿ ಕಲಿಯೋರಿಗಾದ್ರೂ ಏನು ಅನಿಸ್ತದೆ? ಧರ್ಮಾಚರಣೆ ಯಾತಕ್ಕಾಗಿ ಮಾಡಬೇಕು ಅಂತ ಅನಿಸ್ತದಲ್ಲ. ಹಾಗಾಗಿ ಇದು ವ್ಯರ್ಥ. ಧರ್ಮೇಣೋಪಲಭೆ ಧರ್ಮಂ ಅಧರ್ಮಂ ಪ್ರಾಪ್ತಧರ್ಮತಃ ಯದ್ಧರ್ಮೇಣ ಯುಜ್ಯೇಯುಃ ಯೇ ಸ್ವಧರ್ಮ ಪ್ರತಿಷ್ಠಿತಃ ನ ಧರ್ಮೇಣ ವಿಯುಜ್ಯೇರನ್ನಾಧರ್ಮರಸಯೋಜನಾಃ ಧರ್ಮೇಣ ಆಚರತಾಂ ತೇಷಾಂ ತಥಾ ಧರ್ಮಫಲಂ ಲಭೇತ್. ಯಸ್ಮಾದರ್ಥಾ ವಿವರ್ಧಂತೆ ಯೇ ಸ್ವಧರ್ಮ ಪ್ರತಿಷ್ಠಿತಃ ಶಿಷ್ಯಂತೆ ಧರ್ಮಶೀಲಾಶ್ಚ ತಸ್ಮಾದೇತವು ನಿರರ್ಥಕವು. ಯಾರು ಅಧಾರ್ಮಿಕರೋ ಅವರಲ್ಲಿ ಧನ ಸಮೃದ್ಧಿ, ಅರ್ಥ ವಿವರ್ಧಂತೆ, ಅವರಿಗೆ ನಿತ್ಯ ಸುಖ. ಶಿಷ್ಯಂತೆ ಧರ್ಮಶೀಲಾ, ಯಾರು ಧಾರ್ಮಿಕರೋ ಧರ್ಮ ಅಂತ ಬಡ್ಕೊಂಡು ಕಷ್ಟಪಡ್ತಿರ್ತಾರೋ ಅವರು ಶಿಷ್ಯಂತೆ ನಾನಾ ಥರದ ಸಂಕಷ್ಟಗೊಳಗಾಗಿ ದುಃಖ ಪಡ್ತಾರೆ. ಸಂದರ್ಭ ತಕ್ಕಂತೆ ಹೊಂದ್ಕೊಂಡು ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳದೆ ಆ ಎಣ್ಣೆಯಲ್ಲಿ ತಮ್ಮ ಸಾಲನ್ನು ಯಾರು ಪಡ್ಕೋತಾರೆ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಸುಖವಾಗೇ ಇರ್ತಾರೆ. ಹಾಗಾಗಿ ಧರ್ಮ ಅಧರ್ಮ ಇದು ಯಾತಕ್ಕೆ? ಎರಡು ನಿರರ್ಥಕ ಇವು. ವರ್ಧಂತೆ ಪಾಪಕರ್ಮಾಣೋ ಯದಿ ಅಧರ್ಮೇಣ ರಾಘವ ವಧಕರ್ಮ ಹತೋ ಧರ್ಮ ಸಹತ ಕಥಂ ಭವಿಷ್ಯತಿ. ಹೀಗೆ ಜನ ಹೇಳ್ತಿರ್ತಾರೆ. ಅಧಾರ್ಮಿಕರಾದವರು ಯಾರಿರ್ತಾರೆ, ಅಧಾರ್ಮಿಕರಾದವರನ್ನು ಕೊಲ್ಲೋ ಸಂದರ್ಭ ಬಂದಾಗ ಧರ್ಮ ಅಧರ್ಮ ಪುಣ್ಯ ಪಾಪ ನ್ಯಾಯದ ಮಾರ್ಗ ಅನ್ಯಾಯದ ಮಾರ್ಗ ಅಂತ ಈಗ ನೋಡಬಾರ್ದು. ಎದುರಿಗಿದ್ದವನು ಎದುರಾಳಿ ಅಧಾರ್ಮಿಕನಾದರೆ ಅನ್ಯಾಯವಂತನಾದರೆ ಅನೀತಿವಂತನಾದರೆ ಅವನನ್ನು ಕೊಲ್ಲಿಕ್ಕೆ ಅನೀತಿಯುತವಾದ ಮಾರ್ಗವೂ ಕೂಡ ಇದ್ದರೂ ತೊಂದರೆ ಇಲ್ಲ. ಕೃಷ್ಣ ಅರ್ಜುನ ಮೂಲಕ ಕರ್ಣನನ್ನು ಕೊಲ್ತಿದ್ನಲ್ಲ. ಹಾಗಾಗಿ ಅಧಾರ್ಮಿಕರನ್ನು ಕೊಲ್ಲಿಕ್ಕೆ ಅಧರ್ಮದ ಮೂಲಕವಾಗಿಯೂ ಕೂಡ ಪ್ರವೃತ್ತಿ ಮಾಡಬಹುದು ಅಂತಂದಾದರೆ ಈ ರಾವಣ ಇತ್ಯಾದಿಯನ್ನು ಕೊಲ್ಲಿಕ್ಕೆ ನಾವು ಅಧರ್ಮದ ಮಾರ್ಗವನ್ನು ಒಂದು ವೇಳೆ ಅನುಸರಣೆ ಮಾಡಿದರೆ ನಾವು ಕೂಡ ಅಧರ್ಮವನ್ನು ಮಾಡಿದಂತಾಗಲ್ಲ. ಅದರ ಪರಿಣಾಮವಾಗಿ ನಮಗೇನಾಗಬೇಕು ನಾಳೆ ಅದನ್ನು ವಿಚಾರ ಮಾಡಬೇಕಲ್ಲ. ಇದನ್ನೆಲ್ಲ ವಿಚಾರ ಮಾಡ್ತಾ ಹೋದರೆ ರಾವಣನ ಪ್ರವೃತ್ತಿ, ಇಂದ್ರಜಿತನ ಪ್ರವೃತ್ತಿ, ನಮ್ಮ ಪ್ರವೃತ್ತಿ ಇದೆಲ್ಲವನ್ನು ಸೂಕ್ಷ್ಮ ವಿಚಾರ ಮಾಡ್ತಾ ಹೋದರೆ ಯಾವುದು ಧರ್ಮ ಅದರ ಫಲವೇನು, ಯಾವುದು ಅಧರ್ಮ ಅದರ ಫಲ ಏನು ಅಂತನ್ನೋದೆಲ್ಲ ಮನುಷ್ಯನಿಗೆ ಏನೂ ತಿಳಿಯದಂಥ ಗೋದಲ ಅಂತ ಸಂಗತಿ ಆಗಿದೆ. ಹಾಗಾಗಿ ಇದೆಲ್ಲ ವ್ಯರ್ಥ. ಅಥವಾ ವಿಹಿತೇನಾಯಂ ಹನ್ಯತೆ ಹಂತಿ ಚಾಪರಂ ವಿಧಿಸ್ತಲಿಪ್ತಚೇತೇನ ನಸ ಪಾಪೇನ ಕರ್ಮಣ. ಅಧರ್ಮ ಮಾರ್ಗದಲ್ಲಿದ್ದ ಮೂಲಕವಾಗಿ ಒಬ್ಬ ಸಾಯ್ತಾನೆ, ಮತ್ತೊಬ್ಬ ಅಧರ್ಮ ಮಾರ್ಗದಲ್ಲಿದ್ದರೂ ಕೂಡ ಸಾಯೋದಿಲ್ಲ, ಸುಖವಾಗೇ ಇರ್ತಾನೆ. ಹಾಗಾಗಿ ಅವನನ್ನು ಕೊಲ್ಲುವವರಿಗೆ, ಅಧಾರ್ಮಿಕರಾದವರನ್ನು ಕೂಡ ಕೊಲ್ಲುವವರಿಗೆ ಯಾವುದೇ ರೀತಿಯಾದಂತಹ ಪುಣ್ಯ ಪಾಪಗಳ ಸ್ಪರ್ಶ ಇಲ್ಲ ಅಂತ ಕಾಣಿಸ್ತದೆ, ಪುಣ್ಯ ಪಾಪಗಳಿಗೆ ಅರ್ಥವೇ ಇಲ್ಲ ಅಂತ ಕಾಣಿಸ್ತದೆ. ಅದೃಷ್ಟ ಪ್ರತಿಕಾರೇಣ ಅವ್ಯಕ್ತೇನ ಆಸತಾ ಸತಾ ಕಥಂ ಶಕ್ಯಂ ಪರಂ ಪ್ರಾಪ್ತುಂ ಧರ್ಮೇಣ ಅರಿವಿಕರ್ಷಣ. ರಾಜ ತನಗೆ ಇಚ್ಛಾನುಸಾರವಾದ ಒಂದು ನಿಯಮ ಮಾಡ್ತಾನೆ ತನ್ನ ಸಾಮ್ರಾಜ್ಯದಲ್ಲಿ. ಆ ನಿಯಮವನ್ನು ಅನುಸರಣೆ ಮಾಡಿದವರಿಗೆ ಒಳ್ಳೆಯದು ಮಾಡ್ತಾನೆ, ಆ ನಿಯಮವನ್ನು ವಿರೋಧಿಸಿದವರನ್ನ, ಕಾನೂನಿನ ವಿರೋಧಿಗಳನ್ನ ಶಿಕ್ಷಿಸ್ತಾನೆ. ಇದು ಜಗತ್ತಲ್ಲಿ ಕಂಡಿದೆ. ಅದು ಇಂಥ ಕಾನೂನಿನ ಇಂಥ ಸೆಕ್ಷನ್ಗೆ ಅಧಿಕವಾಗಿ ಇಂಥ ಶಿಕ್ಷೆಯನ್ನು ಕೊಡ್ರಿ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಆಮೇಲೆ ಆರಕ್ಷಕರಾದವರು ಆ ಶಿಕ್ಷೆಯನ್ನು ಜಾರಿಗೊಳಿಸ್ತಾರೆ. ಆದರೆ ಧರ್ಮ ಅನ್ನೋದು ಪ್ರತೀಕಾರ ಶೂನ್ಯ. ವ್ಯಭಿಚಾರ ಮಾಡಿದ್ರೆ ಇಂಥ ಪಾಪ ಅಂತ ಶಾಸ್ತ್ರ ಹೇಳ್ತದೆ. ಹೌದು, ಇವ್ರು ದುಡ್ಡು ಕದ್ರೆ ಇಂಥ ಪಾಪ, ಪರಸ್ವಾಪಹಾರ ಮಾಡಿದರೆ ಇಂಥ ಪಾಪ ಅಂತ ಶಾಸ್ತ್ರ ಹೇಳ್ತದೆ. ಹೌದು, ಅದು ಮಾಡಿದವ್ರಿಗೆ ಅದು ಕಂಡು ಬರ್ಬೇಕಲ್ಲ. ಈ ಜಗತ್ತಿನಲ್ಲಿ ಕಳ್ಳತನ ಮಾಡಿದವರನ್ನು ಕಟಕಟೆ ಇಟ್ಕೊಂಡು ಹೋಗಿ ನಿಲ್ಲಿಸಿ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಮಾಡಿ ಆ ಮೂಲಕ ಶಿಕ್ಷೆ ಆಗಿದ್ದನ್ನು ನಾವು ಕೇಳ್ತೇವೆ, ವೃತ್ತಪತ್ರಿಕೆಯಲ್ಲಿ ವರದಿನೂ ನೋಡ್ತೇವೆ. ಆದರೆ ಅಧರ್ಮ ಮಾಡಿ ಅದರ ಮೂಲಕ ಶಿಕ್ಷೆ ಪಡೆದವರನ್ನು ನಾವು ಯಾರನ್ನಾರು ನೋಡಿದ್ದೇವ? ನೋಡಿಲ್ಲ ಅಂತ ಆದ್ಮೇಲೆ ಆ ಧರ್ಮ ಅದರ ಫಲ, ಅಧರ್ಮ ಅದರ ಫಲ, ಇದನ್ನು ಮಾಡಿದವರು ಯಾರು, ಅದನ್ನು ಜಾರಿಗೊಳಿಸುವವರು ಯಾರು, ಇದ್ರ ಬಗ್ಗೆ ನಾವು ವಿಶ್ವಾಸ ಇಡೋದು ಹೇಗೆ? ಧರ್ಮ ಅನ್ನೋದು ಪ್ರತೀಕಾರ ಶೂನ್ಯ. ಇದು ಅದೃಷ್ಟ ಪ್ರತಿಕಾರೇಣ ಅವ್ಯಕ್ತ, ಕಣ್ಣಿಗೆ ಕಾಣೋದಿಲ್ಲ. ಇದು ಇವನೊಂದು ಧರ್ಮ ಹೇಳ್ತಾನೆ, ಅವನೊಂದು ಧರ್ಮ ಹೇಳ್ತಾನೆ,
ಯಾರಿಗೂ ಅದರ ಬಗ್ಗೆ ಒಮ್ಮತವಿಲ್ಲ. ಯದಿ ಸ್ಯಾತ್ ಸತಾಂ ಮುಖ್ಯ ನ ಅಸತ್ಸಾತ್ ತವ ಕಿಂಚನ ತಯಾ ಯದೀದೃಶಂ ಪ್ರಾಪ್ತಂ ತಸ್ಮಾತ್ ತನ್ನೋಪಪದ್ಯತೆ. ಧರ್ಮ ಒಂದು ವೇಳೆ ಇದ್ದದ್ದೇ ಆಗಿದ್ದರೆ ಮತ್ತು ಆ ಧರ್ಮದಿಂದ ಶುಭ ಫಲ ಪುಣ್ಯ ಫಲ ಸಿಗೋದೆ ಅಂತಾಗಿದ್ದರೆ ನಿನಗೂ ಕೂಡ ಸಿಗಬೇಕಾಗಿತ್ತು. ನಿನಗೆ ಸಿಕ್ಕಿಲ್ಲ, ಅಂತ ನಿನಗೇ ಸಿಕ್ಕಿಲ್ಲ ಅಂದಮೇಲೆ, ನಿನ್ನಂಥ ಮಹಾಧಾರ್ಮಿಕನಿಗೆ ಸಿಕ್ಕಿಲ್ಲ ಅಂತ ಆದ್ಮೇಲೆ ಇನ್ನು ಉಳಿದವರು ಧರ್ಮ ಮಾಡ್ತೀನಿ ಅಂತ ಹೇಳಿಕೊಂಡು ಆ ಧರ್ಮದ ಮೂಲಕ ಅವ್ರು ಏನನ್ನು ಪಡ್ಕೊಳ್ಬಲ್ರು. ಒಂದು ವೇಳೆ ಧರ್ಮ ಅದು ಶಾಸ್ತ್ರ ಸಮ್ಮತವೇ ಇದ್ರೂ ಕೂಡ ಆ ಧರ್ಮವನ್ನು ದುರ್ಬಲ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದ್ರೆ ಆ ಧರ್ಮ ಬಲವನ್ನು ಅನುಸರಿಸಿಕೊಂಡಿದೆ. ಯಾವತ್ತೂ ಕೂಡ ಬಲ ಎಲ್ಲಿದೆಯೋ ಅಲ್ಲಿ ಧರ್ಮ ಇದೆ. ಅಂದ್ರೆ ಯಾರ ಕೈಯಲ್ಲಿ ಲಾಠಿ ಇದೆಯೋ ಅವಂದೇ ಎಮ್ಮೆ ಅಂತ ಏನು ಗಾದೆ ಕೇಳ್ತೇವಲ್ಲ, ಹಾಗೆ ಬಲಿಷ್ಠರು ಮಾಡಿದ್ದೇ ಧರ್ಮ, ಬಲಿಷ್ಠರು ಮಾಡಿದ್ದೇ ನ್ಯಾಯ, ಬಲಿಷ್ಠರು ಮಾಡಿದ್ದೇ ನೀತಿ. ಹೀಗೆ ನಾವು ಜಗತ್ತಲ್ಲಿ ವರ್ತನೆ ಆಗೋದನ್ನು ನೋಡ್ತೇವೆ. ಬಲಿಷ್ಠನಾದವನೇ ಧರ್ಮ ಮಾಡ್ತಾನೆ ಅಂತ ಆಗ್ಬಿಟ್ರೆ ಶಾಸ್ತ್ರದಲ್ಲಿ ಹೇಳಿದಂಥ ಧರ್ಮಕ್ಕೆ ಏನು ಗೌರವ ಬಂತು, ಏನು ಬೆಲೆ ಬಂತು? ಹಾಗಾಗಿ ಧರ್ಮವನ್ನು ಆಚರಣೆ ಮಾಡಬಾರ್ದು. ನಾವು ಸಂದರ್ಭಕ್ಕೆ ತಕ್ಕಂತೆ ತೂರಿಕೊಂಡು ನಮ್ಮ ಸ್ವಾರ್ಥವನ್ನು ಸಾಧನೆ ಮಾಡ್ಕೊಳ್ಬೇಕು. ನೀನು ಬಲಿಷ್ಠನಾಗು, ನಿನ್ನ ಪರಾಕ್ರಮವನ್ನು ತೋರಿಸ್ಕೊ. ನಿನ್ನ ಪರಾಕ್ರಮಕ್ಕೆ ಬೆಲೆ ಕೊಟ್ಟರೆ ಜಗತ್ತು ನಿನ್ನ ಪರಾಕ್ರಮಕ್ಕೆ ಹೆದರಿ ನಿನಗೆ ತೊಂದರೆ ಕೊಡೋದನ್ನು ಕಡಿಮೆ ಮಾಡ್ತದೆ. ನೀನು ಧಾರ್ಮಿಕನಾಗಿ ಬದುಕೊಂಡಿದ್ರೆ ಬಗ್ಗಿದವನಿಗೊಂದು ಗುದ್ದು ಹೆಚ್ಚು ಅನ್ನುವಂತೆ ನಿನಗೆ ಇಂಥ ತೊಂದರೆಗಳು ರಾವಣಾದಿಗಳಿಂದ, ಕೈಕೇಯಿ ಮೊದಲಾದವರಿಂದ, ಮಂಥರ ಮೊದಲಾದವರಿಂದ ನಿನಗೆ ತೊಂದರೆ ತಪ್ಪಿದ್ದಲ್ಲ. ಅತಚೇ ಸತ್ಯವಚನಂ ಧರ್ಮಕ್ಕಿಲ ಪರಂತಪ ಅನುಪಸ್ತ್ವಯ ಕರುಣಃ ಕಿನ್ನ ಬದ್ಧಸ್ವಯ ಸ್ಥಿತ. ನೀನು ಮೊದಲಿಂದ ಇದನ್ನೇ ಹೇಳ್ತಾ ಬಂದೆ, ಸತ್ಯವಚನ ಅಂತ ಹೇಳ್ತಾ ಬಂದಿಲ್ಲ. ಮನುಷ್ಯ ಸತ್ಯವನ್ನೇ ಆಡಬೇಕು, ಆ ಸತ್ಯ ವಾಕ್ಯಕ್ಕೆ ಆತ ತಪ್ಪಿ ನಡಿಬಾರ್ದು ಅಂತ ಹೀಗೆಲ್ಲ ನೀನು ಹೇಳ್ತೀಯಲ್ಲ. ನೀನು ಮಾತ್ರ ಸತ್ಯವನ್ನ ಹೇಳಬೇಕು, ಹೇಗೆ? ಬೇರೆಯವರು ಸತ್ಯವನ್ನೇ ಹೇಳಬೇಕಲ್ಲ. ಬೇರೆಯವರು ಕೂಡ ಸತ್ಯವನ್ನೇ ಹೇಳಿ ಅದರಂತೆ ಅವರು ನಡ್ಕೊಳ್ಬೇಕು ಅಂತ ಅನ್ನೋದನ್ನ ನೀನು ರಾಜನಾಗಿ ಪಾಲನೆ ಮಾಡಬೇಕಲ್ಲ. ಸತ್ಯವಂತರಾದವ್ರನ್ನ ನೀನು ಆಧರಿಸಬೇಕು, ಅಸತ್ಯವಂತರಾದವ್ರನ್ನ ನೀನು ಶಿಕ್ಷಿಸಬೇಕಲ್ಲ. ಅದು ನಿನ್ನ ಕರ್ತವ್ಯ ಅಲ್ಲ. ತಂದೆಯ ಮಾತಿಗೆ ಬೆಲೆ ಕೊಟ್ಟು ನೀನು ಕಾಡಿಗೆ ಬಂದೆ, ಸತ್ಯವಾಕ್ಯ ಪರಿಪಾಲನೆ ಧರ್ಮ ಅಂತ ನೀನು ತಿಳ್ಕೊಂಡೆ, ಈಗಲೂ ಹಾಗೆ ತಿಳ್ಕೊಂಡಿದ್ದೆ. ನಿನಗೆ ಸತ್ಯವಾಕ್ಯ ಪರಿಪಾಲನೆ ಬಗ್ಗೆ ಅಷ್ಟೊಂದು ವಿಶ್ವಾಸ ಇದ್ದಿದ್ದಾದ್ರೆ ನಿನ್ನ ಅಪ್ಪ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ನಲ್ಲ, ಆ ಮಾತನ್ನು ಮುರಿದ್ನಲ್ಲ, ಅವನು ಅಸತ್ಯವಾದಿ ಆದ್ನಲ್ಲ, ಆ ಅಸತ್ಯವಾದಿ ನೀನೇನು ಶಿಕ್ಷೆ ಕೊಟ್ಟೆ? ಯುವರಾಜ ಅನ್ನುವ ಹಿನ್ನೆಲೆಯಲ್ಲಿ ನೀನು ಕೂಡ ಯುವರಾಜನೇ ಆಗಿದ್ದೆ, ಅಸತ್ಯವಂತರಾದವ್ರನ್ನು ಶಿಕ್ಷಿಸಬೇಕಾದ ನಿನ್ನ ಕರ್ತವ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನೀನೇನು ಕ್ರಮ ತೆಗೆದುಕೊಂಡಿ? ಅಪ್ಪ ಮಾಡಿದ ಅಧರ್ಮವನ್ನ, ಆತ ಆಡಿದ ಸುಳ್ಳನ್ನ ನೀನು ಆವತ್ತೇ ಎದುರಿಸಿ ನಿಂತಿದ್ರೆ, ಪ್ರತಿಭಟಿಸಿದ್ದಿದ್ರೆ ನೀನು ರಾಜ್ಯವನ್ನು ಕಳ್ಕೊಂಡು ಕಾಡಿಗೆ ಬರೋ ಪ್ರಸಂಗನೂ ಬರ್ತಿರ್ಲಿಲ್ಲ, ಸೀತೆಯನ್ನು ಕೂಡ ಕಳ್ಕೋಬೇಕಾದ ಪ್ರಸಂಗ ಬರ್ತಿರ್ಲಿಲ್ಲ. ನಿನ್ನ ಎಲ್ಲ ಈ ಅನರ್ಥಗಳಿಗೆ, ನಿನ್ನ ಕ್ಲೇಶ ಪರಂಪರೆಗೆ, ನಿನ್ನ ಸಂಕಷ್ಟಗಳ ಸಂಕೋಲೆಗೆ ನೀನು ಮಾಡಿದಂಥ ಆ ಒಂದು ಆದರ್ಶ, ನೀನೇನೋ ಒಂದು ಆದರ್ಶ ಪರಿಪಾಲನೆ ಮಾಡಿದೆ ಅವತ್ತು, ಅದೇ ಕಾರಣ ಆಯ್ತು. ಅದು ದೊಡ್ಡ ಆದರ್ಶ ಆಗಿಹೋಯ್ತು. ಯದಿ ಧರ್ಮೋ ಭವೇದ್ಭೂತಃ ಅಧರ್ಮೋ ವಾ ಪರಂತಪ ನ ಸ್ಮಹತ್ವ ಮುನಿಂ ವಜ್ರಿ ಕುರ್ಯಾದ್ ಇಜ್ಯಾಂ ಶತಕ್ರತುಃ. ಇಂದ್ರಾದಿ ದೇವತೆಗಳು ಕೂಡ ಸಂದರ್ಭಕ್ಕೆ ತಕ್ಕಂತೆ ಅಧರ್ಮವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರು ಇವತ್ತು 3 ಲೋಕದ ಒಡೆಯರಾಗಿ ರಾರಾಜಿಸುತ್ತಿದ್ದಾರೆ ಅಂತ. ಹೇಗೆ ಅಂದರೆ, ಹಿಂದೆ ಈ ಬೃಹಸ್ಪತಿಗೆ ದೇವತೆಗಳ ಕಡೆಯಿಂದ ಅವಮಾನ ಆಗಿತ್ತು, ಬೃಹಸ್ಪತಿ ಎಲ್ಲೋ ಹೋಗಿಬಿಟ್ಟಿದ್ದ. ಆಗ ವಿಶ್ವರೂಪ ಅಂತ ಒಬ್ಬ ಮುನಿಯನ್ನ ಇವರು ಪುರೋಹಿತನನ್ನಾಗಿ ತಂದಿಟ್ಕೊಂಡಿದ್ರು ಈ ದೇವತೆಗಳು. ಅವನು ಒಬ್ಬ ರಾಕ್ಷಸನ ಮಗ. 3 ತಲೆ ಇತ್ತಂತ ಆ ವಿಶ್ವರೂಪನಿಗೆ. ಒಂದು ತಲೆಯಿಂದ ವೇದಾಧ್ಯಯನ ಮಾಡ್ತಿದ್ದ, ಮತ್ತೊಂದು ತಲೆಯಿಂದ ಮದ್ಯಪಾನ ಮಾಡ್ತಿದ್ದ, ಮತ್ತೊಂದು ತಲೆಯಿಂದ ಇನ್ನೊಂದು ಹೀಗೊಂದು ಅಂತೂ ಒಂದು ಕಥೆ ಬರ್ತದೆ, ಎಲ್ಲೋ ಮತ್ತು ಮುಂದೆ ಭಾಗವತದಲ್ಲಿ ಬಂದಾಗ ಹೇಳ್ತೇನೆ. ಆದರೆ ಆ ವಿಶ್ವರೂಪ ಮುನಿ ಏನು ಮಾಡ್ತಿದ್ದ, ಇಂದ್ರನಿಗೆಲ್ಲ ಬೇಕಾದಷ್ಟು ಅನುಕೂಲ ಮಾಡಿಕೊಟ್ಟ. ನಾರಾಯಣ ವರ್ಮವನ್ನು ಇಂದ್ರನಿಗೆ ವಿಪ್ರೇಷ ಮಾಡಿದವನೇ ಅವನು, ದೊಡ್ಡ ಜ್ಞಾನಿಯೇ. ಆದರೆ ನಡುವೆ ದೇವತೆಗಳಿಗೆ ಆಹುತಿ ಹಾಕ್ಸೋದಲ್ಲದೆ ತನ್ನ ಪೌರ ಮನೆಯ ಮಂದಿಗೆ, ರಾಕ್ಷಸರು ಕೂಡ ಸ್ವಲ್ಪ ಆಹುತಿಯನ್ನು ಹಾಕಿಸಿ ಬಿಡ್ತಿದ್ದ. ಅದೊಂದು ಅಭ್ಯಾಸ ಇತ್ತು ಅವನಿಗೆ. ಇಂದ್ರನಿಗೆ ಅದು ಸಾವಕಾಶವಾಗಿ ಗೊತ್ತಾಯ್ತು.
ಪೌರೋಹಿತ್ಯ ಮಾಡ್ತಾನೆ ಅವನೇ ಗುರು. ದೇವತೆಗಳಿಗೆ ಆಹುತಿ ಹಾಕಿಸೋದನ್ನು ಅಲ್ಲದೆ ರಾಕ್ಷಸರಿಗೂ ಆಹುತಿ ಹಾಕಿಸ್ತಾನಲ್ಲ ಈತ ಅಂತ ಸಿಟ್ಟಿಗೆದ್ದು ಸಂದರ್ಭ ಕಾಯ್ದು ಕೊಂದುಬಿಟ್ಟ ವಿಶ್ವರೂಪನನ್ನ. ಹೀಗೊಂದು ಕಥೆ ಅದು ಬರ್ತದೆ. ಗುರುವನ್ನು ಕೊಲ್ಲಬಾರದು ಅಂತ ಇಂದ್ರ ಒಂದು ವೇಳೆ ಸುಮ್ಮನೆ ಇದ್ದಿದ್ರೆ ಆ ವಿಶ್ವರೂಪ ಮತ್ತೆ ಹಾನಿ ಮಾಡ್ತಿದ್ದ. ಅದಕ್ಕೆ ಇಂದ್ರ ಬಿಡಲಿಲ್ಲ. ಅದಕ್ಕಾಗಿ ಸಂದರ್ಭ ಬಂದಂತೆ ತೂರಿಕೊಂಡ ಇಂದ್ರ. ವಿಶ್ವರೂಪನನ್ನು ಕೊಲ್ಲೋ ಸಂದರ್ಭ ಬಂದಾಗ ಕೊಂದ, ವಿಶ್ವರೂಪನನ್ನೂ ಕೊಂದ. ಆ ಕಡೆ ವಜ್ರಾಯುಧದಿಂದ ಮತ್ತೊಬ್ಬ ರಾಕ್ಷಸ ವೃತ್ರಾಸುರನನ್ನು ಕೊಂದಿದ್ದ. ವೃತ್ರಾಸುರನ ಜೊತೆ ಸಂಧಾನ ಮಾಡ್ಕೊಂಡಿದ್ದ, ನಾವು ನೀವು ಸ್ನೇಹಿತರು, ಪರಸ್ಪರ ಮೇಲೆ ಶಸ್ತ್ರಾಸ್ತ್ರ ಎತ್ತಬಾರ್ದು ಅಂತ ಹೇಳಿ. ಅದು ಒಂದು ಕಥೆ ಇದೆ. ಆದರೆ ವೃತ್ರಾಸುರನಿಗೆ ಮೋಸ ಮಾಡಿ ಆತನನ್ನ ಸಮುದ್ರ ತೀರಕ್ಕೆ ಕರ್ಕೊಂಡೋಗಿ ಅವನನ್ನು ವಂಚನೆ ಮಾಡಿ ಕೊಂದು ಹಾಕಿಬಿಟ್ಟ ಇಂದ್ರ. ಯಾಕಂದ್ರೆ ಅವನೊಬ್ಬ ರಾಕ್ಷಸನಾಗಿದ್ದ. ಹೀಗೆ ಸಂದರ್ಭಕ್ಕೆ ತಕ್ಕಂತೆ ಶತ್ರುಗಳನ್ನು ಕೊಲ್ಲಕ್ಕೆ ಇಂದ್ರ ಹಿಂದೆ ಮುಂದೆ ನೋಡಲಿಲ್ಲ. ಒಂದು ಕಡೆ ಕೂತು ಯಜ್ಞನೂ ಮಾಡ್ತಿದ್ದ, ಪುಣ್ಯ ಕಾರ್ಯವೂ ಮಾಡಿದ ಇಂದ್ರ, ಬೇಕಾದಾಗ ಇಂಥ ಕೆಲಸಗಳನ್ನು ಮಾಡಿದ. ಹಾಗೆ ನೀನಿರಬೇಕು. ಅಧರ್ಮ ಸಂಸ್ಥಿತೋ ಧರ್ಮೋ ವಿನಾಶಯತಿ ರಾಘವ ಸರ್ವಮೇತದ್ ಯಥಾಕಾಮಂ ಕಾಕುತ್ಸ್ಥ ಕುರುತೇ ನರಹ. ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಮತ್ತು ಅಧರ್ಮಗಳನ್ನು ಎರಡನ್ನೂ ಮಾಡಬೇಕು ಮನುಷ್ಯ. ಗೊಡ್ಡು ಆದರ್ಶ ಆತನಿಗೆ ಜೀವನದಲ್ಲಿ ಏನೂ ಕೊಡೋದಿಲ್ಲ. ಆತ ವ್ಯರ್ಥವಾದ ಬಾಳಿಗೆಯನ್ನು ಕಳೀಬೇಕಾಗ್ತದೆ. ಧರ್ಮ ಮೂಲಂ ತ್ವಯಾ ಛಿನ್ನಂ ರಾಜ್ಯ ಮುತ್ಸೃಜಿತಾತದ. ರಾಮನೇ, ನೀನು ರಾಜ್ಯವನ್ನು ಬಿಟ್ಟು ಬಂದಿಯಲ್ಲ, ಧರ್ಮದ ಬುಡವನ್ನೇ, ಧರ್ಮ ಅನ್ನುವ ಗಿಡದ ಬುಡವನ್ನೇ ಕಡಿದಂತಾಯ್ತು ಆವಾಗ ಅಂತಾನೆ ಲಕ್ಷ್ಮಣ. ಯಾಕೆಂದ್ರೆ ನೀನು ಆವತ್ತು ಸಾಮ್ರಾಜ್ಯ ಪದವಿಯನ್ನು ಸ್ವೀಕಾರ ಮಾಡಿದ್ರೆ ನಿಮ್ಮ ಅಪ್ಪನನ್ನ ಕೈಯನ್ನು ಪ್ರತಿಭಟಿಸಿ ಸಾಮ್ರಾಜ್ಯವನ್ನು ನೀನೇ ಕೈ ತಗೊಂಡಿದ್ರೆ ನಿನಗೆ ಬೇಕಾದಷ್ಟು ಧನಧಾನ್ಯ ಸಮೃದ್ಧಿ ಇರ್ತಿತ್ತು. ದೊಡ್ಡ ದೊಡ್ಡ ಯಜ್ಞಾದಿಗಳನ್ನೆಲ್ಲ ಮಾಡಿ ಧಾರ್ಮಿಕನಾಗಿ ಮುಂದುವರಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತಿತ್ತು. ನೀನು ಅವನು ಅವತ್ತು ಮಾಡಲಿಲ್ಲ. ಧರ್ಮದ ಬುಡವನ್ನೇ ನೀನು ಕಡಿದಂತಾಯ್ತು. ಪರ್ವತದಿಂದ, ಹಿಮಾಲಯ ಪರ್ವತದಿಂದ ಗಂಗಾ ಯಮುನಾ ಮೊದಲಾದ ನದಿಗಳು ಹೇಗೆ ಹರಿದು ಬರ್ತಾವೋ ಹಾಗೆ ಯಜ್ಞ ಯಾಗ ಮೊದಲಾದಂಥ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಧನವೇ ಮೂಲ. ಧನ ಇಲ್ಲದವರು ಮತ್ತೇನು ಪುಣ್ಯ ಕಾರ್ಯ ಮಾಡ್ತಾನೆ? ಪ್ರದಕ್ಷಿಣೆ ಹಾಕ್ಬೋದು, ನಮಸ್ಕಾರ ಹಾಕ್ಬೋದು ಅಷ್ಟೇ. ಏನು ಧರ್ಮ ಮಾಡ್ತಾನೆ, ಏನು ದಾನ ಮಾಡ್ತಾನೆ, ಏನು ಯಜ್ಞ ಮಾಡ್ತಾನೆ, ಏನು ದಾನ ಮಾಡ್ತಾನೆ, ಏನೂ ಆಗೋದಿಲ್ಲ. ಅರ್ಥೇನ ಹಿ ವಿಮುಕ್ತಸ್ಯ ಪುರುಷಶ್ಚಾಲ್ಪಚೇತಸಃ ವಿಚ್ಛಿದ್ಯಂತೆ ಕ್ರಿಯಾಸ್ತರ್ವ ಗ್ರೀಷ್ಮೆ ಕೂಸರಿತೋ ಯಥಾ. ಬೇಸಿಗೆ ಕಾಲ ಬಂದಾಗ ಗ್ರೀಷ್ಮ ಋತುವಿನಲ್ಲಿ ನದಿಗಳೆಲ್ಲ, ಹಳ್ಳ ತೊರೆಗಳೆಲ್ಲ ಹೇಗೆ ಒಣಗಿ ಹೋಗ್ತಾವಲ್ಲ, ಹಾಗೆ ದುಡ್ಡು ಇಲ್ಲದಂತಹ ಮನುಷ್ಯನಿಗೆ ಯಾವುದೇ ಧರ್ಮ ಕಾರ್ಯನೂ ಕೂಡ ಸಾಧ್ಯ ಆಗೋದಿಲ್ಲ. ಮೂರ್ಖನಾಗಿ ವಂಚಿತನಾಗಿ ಬದುಕಬೇಕಾಗ್ತದೆ ಅವನು. ಮನುಷ್ಯ ಒಂದು ವೇಳೆ ಸುಖದಲ್ಲೇ ಹುಟ್ಟಿ ಬಂದಿದ್ರು, ಆಗರ್ಭ ಶ್ರೀಮಂತರಾಗಿ ಹುಟ್ಟಿ ಬಂದಿದ್ರು, ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ನಿನ್ನಂತೆ ಆ ದುಡ್ಡನ್ನೆಲ್ಲ ಪರಿತ್ಯಾಗ ಮಾಡಿದರೆ, ಆದರ್ಶಕ್ಕೆ ಕಟ್ಟು ಬಿದ್ದು ಆ ಸಂಪತ್ತಿನ ಮೂಲವನ್ನೆಲ್ಲ ಕಳ್ಕೊಂಡ್ರೆ, ಮತ್ತೆಂದೋ ಒಂದು ಸ್ವಲ್ಪ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಬಂದಾಗಲೂ ಕೂಡ ದುಡ್ಡು ಬೇಕಲ್ಲ, ಅದಕ್ಕಾಗಿ ಮತ್ತೊಂದೇನೋ ಅಧರ್ಮ ಮಾಡಬೇಕಾಗ್ತದೆ. ಮತ್ತೊಂದು ಅಧರ್ಮವನ್ನು ಮಾಡಿ ಕೊನೆಗೆ ಪಾಪಕ್ಕೆ ಭಾಗೀದಾರಾಗಬೇಕಾಗ್ತದೆ ಅವನು. ಯಸ್ಯಾರ್ಥಾಸ್ತಸ್ಯ ಮಿತ್ರಾಣಿ ಯಸ್ಯಾರ್ಥಾಸ್ತಸ್ಯ ಬಾಂಧವಾಃ ಯಸ್ಯಾರ್ಥಾಸ್ತ ಪುಮಾನ್ ಲೋಕೆ ಯಸ್ಯಾರ್ಥಾಸ್ತಸ್ಯ ಪಂಡಿತಃ. ಇದೊಂದು ಪ್ರಧಾನವಾದ ಶ್ಲೋಕ ನೋಡಿ. ಯಾರ ಕೈ ದುಡ್ಡಿದೆಯೋ ಮಿತ್ರರೆಲ್ಲ ಅವನ ಹತ್ರನೇ ಬರ್ತಾರೆ. ಹೇಗಿದ್ದೀರಿ ಅಂತೆಲ್ಲ ಅವ್ರನ್ನ ವಿಚಾರಿಸ್ತಾರೆ, ಕುಶಲ ವಿಚಾರಿಸ್ತಾರೆ. ಆತನ ಬೇಕಾದ ಕಡೆ ತಮ್ಮ ಜೊತೆ ಸೇರಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆತನ ಮನೇಲಿ ಬಂದು ತಾವೂ ಇರ್ತಾರೆ. ಬಡವನಾದ್ರೆ, ನಿರ್ಗತಿಕನಾದ್ರೆ ಅವನ್ಯಾರು ಮಾತು ಆಡ್ಸೋದಿಲ್ಲ. ಯಸ್ಯಾರ್ಥಾಸ್ತಸ್ಯ ಬಾಂಧವಾಹ, ಬಂಧು ಮಿತ್ರರು ಕೂಡ ಅವನು ದುಡ್ಡಿದ್ರೆ ಬರ್ತಾರಷ್ಟೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಒಂಟೆಯಂತೆ ಬಂದು, ಅಷ್ಟು ಪೂರ ನೆನಪಿಗೆ ಬರ್ತಿಲ್ಲ, ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿದ್ರೆ ಒಂಟೆಯಂತೆ ಕಟ್ಟು ತಿರುಗಿಸ್ತಾರೆ. ನೀನು ಯಾರು, ನಿಮ್ಮ ಸಂಬಂಧ ನನಗೇನು ಅಂತ ನೀನು ತಿರಸ್ಕಾರ ಮಾಡಿಬಿಡ್ತಾರೆ ಅವರು. ಯಸ್ಯಾರ್ಥಾಸ್ತ ಪುಮಾನ್ ಲೋಕೆ ಯಸ್ಯಾರ್ಥಾಸ್ತ ಪಂಡಿತಃ. ಯಾರ ಹತ್ರ ದುಡ್ಡಿದೆಯೋ ಅವನೇ ಒಬ್ಬ ಮನುಷ್ಯ. ಸ್ಥಾನಮಾನ ಏನಾದರೂ ಇದ್ರೆ ಅವನಿಗೆ, ಉಳಿದವರಿಗೆ ಸ್ಥಾನವೂ ಇಲ್ಲ, ಮಾನವೂ ಇಲ್ಲ. ಅದಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಂಡಿತ ಅಂದ್ರೆ ಯಾರು? ಪುರಾಣ ಹೇಳುವವರು, ಶಾಸ್ತ್ರವನ್ನು ಪಾಠ ಮಾಡುವವರು ಪಂಡಿತರಲ್ಲ. ಎಷ್ಟೇ ಅರ್ಥ ಸಚ ಪಂಡಿತ. ಎಲ್ಲಿ ದುಡ್ಡಿದೆಯೋ ಅವನೇ ಪಂಡಿತ. ಯಶ್ಚಾರ್ಥ ಸಚ ವಿಕ್ರಾಂತ. ಯಾರ ಕಡೆ ದುಡ್ಡಿದೆಯೋ ಅವನೇ ಪರಾಕ್ರಮಿ.
ಯಶ್ಚಾರ್ಥಾಸ್ತ ಬುದ್ಧಿಮಾನ್, ಅವನನ್ನೇ ಬುದ್ಧಿವಂತ ಅಂತ ಹೊಗಳ್ತಾರೆ ಜನ. ಯಶ್ಚಾರ್ಥಾಸ್ತ ಮಹಾಭಾಗ, ಅವನೇ ಮಹಾಭಾಗ, ಮಹಾ ಅದೃಷ್ಟಶಾಲಿ ಅಂತ ಅನ್ಸ್ಕೋತಾನೆ. ಯಶ್ಚಾರ್ಥಾಸ್ತ ಗುಣಾಧಿಕ, ಅವನಲ್ಲಿ ಸದ್ಗುಣದ ಲವಲೇಶವೂ ಇಲ್ಲದೆ ಇದ್ರು, ಅವನ ಚಾರಿತ್ರ್ಯ ಸಂಪೂರ್ಣವಾಗಿ ಭ್ರಷ್ಟವಾಗಿದ್ರು, ಅವನನ್ನೇ ಗುಣಾಧಿಕ ಮಹಾ ಸದ್ಗುಣಶಾಲಿ ಅಂತ ಜನ ಹೊಗಳ್ತಾರೆ. ಸಂಸ್ಕೃತದಲ್ಲಿ ಇನ್ನೊಂದು ಸುಭಾಷಿತ, ಯಶ್ಚಾಸ್ತ ವಿತ್ತಂ ಧನರಃ ಕುಲೀನಃ ಸಪಂಡಿತಸ್ಥ ಶ್ರುತವಾನ್ ಗುಣಜ್ಞಃ ಸಯೇವ ವಕ್ತಾ ಸಚ ದರ್ಶನೀಯ ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂತ ಸುಭಾಷಿತ. ಯಶ್ಚಾಸ್ತ ವಿತ್ತಂ ಧನರಃ ಕುಲೀನಃ, ಅವನ ಹುಟ್ಟು, ಆತನ ಜನ್ಮ, ಆತನ ವಂಶ ಎಷ್ಟೇ ನಿಕೃಷ್ಟವಾಗಿದ್ರು, ನಿಕೃಷ್ಟ ಅಂದರೆ ಜಾತಿ ಬ್ರಾಹ್ಮಣ ಶೂದ್ರ ಅಂತ ಇದನ್ನು ಹೇಳ್ತಿಲ್ಲ, ಸಂಸ್ಕಾರ ಉಳ್ಳಂಥ ಧಾರ್ಮಿಕರಾದಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಆತ ಹುಟ್ಟದೇ ಇದ್ರು, ನೀಚನಾಗಿ ಹುಟ್ಟಿದ್ರು ಕೂಡ ದುಡ್ಡು ಅವನ ಹತ್ರ ಇದ್ರೆ ಅವನನ್ನ ಕುಲೀನ ಸತ್ಕುಲ ಪ್ರಸೂತ ಅಂತ ಹೊಗಳ್ತಾರೆ. ಯಶ್ಚಾಸ್ತಿವಿತ್ತಂ ತನರಃ ಕುಲೀನಃ ಸ ಪಂಡಿತ, ಅವನೇ ಪಂಡಿತ, ಸಶ್ರುತವಾನ್, ಅವನೇ ಜ್ಞಾನಿ, ಸಪಂಡಿತ ಸಶ್ರುತವಾನ್ ಗುಣಜ್ಞ ಸಯೇವ ವಕ್ತ, ಅವನಿಗೆ ಒಂದಕ್ಷರ ಮಾತಾಡ್ಲಿಕ್ಕೆ ಬರೋದಿಲ್ಲ, ಎದೆ ಸಿಗಿದ್ರೆ ಒಂದಕ್ಷರ ಇರೋದಿಲ್ಲ, ಅವನನ್ನ ವಕ್ತ, ದೊಡ್ಡ ವಾಗ್ಮಿ, ದೊಡ್ಡ ಮಾತುಗಾರ ಅಂತ ಜನ ಹೊಗಳ್ತಾರೆ. ಸಯೇವ ವಕ್ತ ಸಚ ದರ್ಶನೀಯ, ನೋಡ್ಲಿಕ್ಕೆ ಕೋಡಂಕಿ ಅಂತಿದ್ರು ಅವನನ್ನ ನೀನೇ ಸುಂದರ ಅಂತ ಹೊಗಳ್ತಾರೆ. ಸಯೇವ ವಕ್ತ ಸಚ ದರ್ಶನೀಯ ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ, ಎಲ್ಲಾ ಸದ್ಗುಣಗಳು ಕೂಡ ಬಂಗಾರದ ಬೆನ್ನು ಹತ್ತಿವೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಅಂತ ಕವಿ ಹಾಡಿದ್ದು ಅದಕ್ಕಾಗಿ. ಆ ಕುರುಡು ಕಾಂಚಾಣ ಆ ಕಡೆ ಇಟ್ಟರೆ ಕುಣಿತಿರ್ತವೆ, ಅದರ ಕುಣಿತಾಟ ಕೆಳಗೆ ಸಿಕ್ಕು ಮೌಲ್ಯಗಳು ನುಚ್ಚು ನೂರಾಗಿ ಹೋಗಿರ್ತವೆ ಮತ್ತು ಅಪಮೌಲ್ಯಗಳು ತಾಂಡವಾಡ್ತಿರ್ತವೆ. ಅರ್ಥಸ್ಥೈತೆ ಪರಿತ್ಯಾಗೆ ದೋಷಾ ಪ್ರವ್ಯಾಹೃತಾಮಯ ರಾಜ್ಯ ಮುತ್ಸೃತ ಧೀರ ಏನ ಬುದ್ಧಿಸ್ವಯಾಕೃತ, ಐಶ್ವರ್ಯದ ಮಹತ್ವ ಏನು, ಬಡತನದ ಕಷ್ಟಗಳೇನು ಅಂತ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ. ನೀನು ರಾಜ್ಯ ಪರಿತ್ಯಾಗ ಮಾಡಿ ಇಂಥ ಒಂದು ಸಂಕಷ್ಟಕ್ಕೆ ಸಿಲುಕಿದೆ, ರಾಜ್ಯವನ್ನು ಪರಿತ್ಯಾಗ ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಿದೆಯೋ ಇಲ್ಲೋ ನೀನು ಕೇಳಿದ ಲಕ್ಷಣ. ಯಶ್ಯಾರ್ಥ ಧರ್ಮ ಕಾಮ ಸಸ್ಯ, ಧರ್ಮವನ್ನು ಆಚರಣೆ ಮಾಡಬೇಕಾದ್ರೂ ಕಾಮವನ್ನು ಆಚರಣೆ ಮಾಡಬೇಕಾದ್ರೂ ಎಲ್ಲದಕ್ಕೂ ಕಾಮಕ್ಕೂ ಕೂಡ ಧರ್ಮ ಬೇಕಲ್ಲ. ಧರ್ಮ ಇಲ್ಲದೆ ಇದ್ರೆ ಯಾವ ಪುರುಷಾರ್ಥನೂ ಕೂಡ ಸಿದ್ಧ ಆಗೋದಿಲ್ಲ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾತ್ ಧರ್ಮಂ ತಪಸ್ಸುಖಂ ಅಂತ ಮತ್ತೊಂದು ಸಂಸ್ಕೃತ ಸುಭಾಷಿತ. ವಿದ್ಯಾ ದದಾತಿ ವಿನಯಂ, ವಿದ್ಯೆಯ ಮೂಲಕವಾಗಿ ಮನುಷ್ಯನಿಗೆ ಬರಬೇಕಾಗಿದ್ದು ಏನಂದ್ರೆ ವಿನಯ, ದುರಹಂಕಾರ ಬರಬಾರ್ದು. ವಿನಯಾದ್ಯಾತಿ ಪಾತ್ರತಾಂ, ವಿನಯದ ಮೂಲಕವಾಗಿ ಆತನಿಗೆ ಯೋಗ್ಯತೆ ಬರಬೇಕು, ಶ್ರೇಷ್ಠವಾದಂಥ ವ್ಯಕ್ತಿತ್ವ ಬರಬೇಕು. ಆ ಯೋಗ್ಯತೆಯಿಂದಾಗಿ ಪಾತ್ರತ್ವಾದ್ ಧನಮಾಪ್ನೋತಿ, ನೀವು ಯೋಗ್ಯರಾದರೆ, ನೀವು ಶ್ರೇಷ್ಠರಾದರೆ, ಸನ್ಮಾರ್ಗಗಾಮಿಗಳಾದರೆ ನಿಮ್ಮ ಕಡೆ ದುಡ್ಡು ತಾನಾಗೆ ಎತ್ತರದ ಪ್ರವೇಶದಿಂದ ತಗ್ಗಿಗೆ ನೀರು ಹರಿದು ಬರುವಂತ ದುಡ್ಡು ಬರ್ತದೆ. ಪಾತ್ರತ್ವ ಧನ ಮಾತ್ನಾತಿ ಧನಾತ್ ಧರ್ಮಂ, ಧರ್ಮಾಚರಣೆ ಮಾಡಲಿಕ್ಕೂ ಕೂಡ ದುಡ್ಡೇ ಬೇಕು. ದುಡ್ಡಿಲ್ಲದೆ ಇದ್ರೆ ಪುರೋಹಿತರು ಮಾತಾಡಿಸೋದಿಲ್ಲ, ಸ್ವಾಮಿಗಳು ಮಾತಾಡಿಸೋದಿಲ್ಲ, ಕೊನೆಗೆ ದೇವರು ಮಾತಾಡಿಸೋದಿಲ್ಲ. ಧನಾತ್ ಧರ್ಮಂ, ಆ ಧರ್ಮದಿಂದಲೇ ಸುಖ. ಅಧನೇನ ಅರ್ಥಕಾಮೇನ ನಾರ್ಥಶಕ್ತೋ ವಿಚಿನ್ವತ, ದುಡ್ಡಿಲ್ಲದೆ ಇದ್ದವನು ಧರ್ಮಾಚರಣೆಯನ್ನು ಕೂಡಲೇ ಮಾಡ್ಲಿಕ್ಕೆ ಸಮರ್ಥನಾಗೋದಿಲ್ಲ. ಹರ್ಷ, ಕಾಮ, ದರ್ಪ, ಧರ್ಮ, ಕ್ರೋಧ, ಶಮ, ದಮ ಏನೇ ಮನುಷ್ಯನಿಗೆ ಬರಬೇಕು ಅಂತಿದ್ರೆ ಎಲ್ಲ ದುಡ್ಡಿನಿಂದ ಬರಬೇಕು. ನಿನಗಿವತ್ತೇನಾಗಿಬಿಟ್ಟಿದೆ ಅಂದ್ರೆ ಎಲ್ಲ ಹಾಳಾಗಿ ಹೋಗಿದೆ. ಐಶ್ವರ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನೀನು ಇವತ್ತು ಭ್ರಷ್ಟನಾಗಿಬಿಟ್ಟಿದ್ದೆ, ಎಲ್ಲನೂ ಕಳ್ಕೊಂಡಿದ್ದೆ. ಹೇಗೆ ಅಂದ್ರೆ ದುರ್ದಿನ ಅಂದ್ರೆ ಮಳೆಗಾಲದ ದಿನದಲ್ಲಿ ಮೋಡ ಮುಸುಕಿದಾಗ ಸೂರ್ಯ ಮೊದಲಾದ ಯಾವುದೂ ಏನೂ ಕಾಣೋದಿಲ್ವೋ ಹೇಗೆ, ಹಾಗೆ ಅರ್ಥ ಇಲ್ಲ ಅನ್ನೋ ಕಾರಣಕ್ಕಾಗಿ, ಸ್ಥಾನಮಾನ ಇಲ್ಲ ಅನ್ನೋ ಕಾರಣಕ್ಕಾಗಿ ನೀನು ಇವತ್ತೆಲ್ಲವನ್ನು ಕಳ್ಕೊಂಡು ಭ್ರಷ್ಟನಾಗಿದ್ದಿ. ಅದಕ್ಕೆ ನೀನೇ ಸಾಕ್ಷಿ. ತೈ ಪ್ರವ್ರಜಿತಿ ವೀರ ಗುರೋಸ್ತ ವಚನೆ ಸ್ಥಿತೆ ರಕ್ಷಸಾಪಹತ ಭಾರ್ಯ ಪ್ರಾಣೈಸ್ಯೇತ್ ತರಾತವ. ತಂದೆ ಮಾತನ್ನು ಕೇಳಿ ನೀನು ಕಾಡಿಗೆ ಬಂದು ಅದರ ಫಲ ಏನಾಯ್ತು ಅಂದ್ರೆ ಸೀತೆಯನ್ನು ಕಳ್ಕೊಂಡು ಇವತ್ತು ಆ ಸೀತೆಯನ್ನು ಕೂಡ ರಾಕ್ಷಸರು ಕೊಂದು ಹಾಕಿದ್ರು. ಅದಕ್ಕಾಗಿ ನೀನು ಮಾಡಿದ ಧರ್ಮಾಚರಣೆ ಎಲ್ಲ ವ್ಯರ್ಥ ಆಯಿತು ಅಂದ ಲಕ್ಷ್ಮಣ. ಅವನಿಗೆ ಹಾಗೆ ಅಭಿಪ್ರಾಯ ಇದ್ದಿರ್ಲಿಕ್ಕಿಲ್ಲ, ಆದರೆ ಇದು ಮನುಷ್ಯನ ಸ್ವಭಾವ ಇದು. ಎಷ್ಟೇ ದೊಡ್ಡ ಧಾರ್ಮಿಕನಾದರೂ ಕೂಡ, ಎಷ್ಟೇ ಧರ್ಮಾಚರಣೆ ಮಾಡ್ತೀವಿ ಅಂತ ಅನ್ಕೊಂಡು ಕೂಡ ಜೀವಮಾನದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಿದಾಗ ಮನಸ್ಸು ಡೋಲಾಯಮಾನ ಆಗ್ತದೆ. ಯಾತಕ್ಕಾಗಿ ನಾನು ಇಲ್ಲಿ ತನಕ ಧರ್ಮಾಚರಣೆ ಮಾಡಿದೆ, ಇದರ ಫಲ ಏನು,
ಅಂತ ಅನಿಸ್ತದೆ. ಆಗ ಮನುಷ್ಯ ಅಂಥ ದ್ವಂದ್ವಗಳನ್ನೆಲ್ಲ ಮೀರಿ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆ ದ್ವಂದ್ವಗಳನ್ನು ಮೀರಿ ಧರ್ಮ ಯಾತಕ್ಕಾಗಿ ಅಂದರೆ ಅರ್ಥಕಾಮಕ್ಕಾಗಿ ಅಲ್ಲ, ಧರ್ಮಕ್ಕಾಗಿ. ಧರ್ಮ ಅಂದರೆ ಭಗವಂತನ ಪ್ರೀತಿಗಾಗಿ. ಯಶಸ್ಸೇ ಅಂತ ಹಿಂದೆ ಒಂದು ರಾಮಾಯಣದಲ್ಲಿ ಬಂತು. ನಾನು ಯಾತಕ್ಕಾಗಿ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ರಾಮ ಹೇಳಿದ, ಯಶಸ್ಸೇ ಭಗವಂತನ ಪ್ರೀತಿಗಾಗಿ. ನನಗೆ ಈ ಜಗತ್ತಿನಲ್ಲಿ ಬೇರೆ ಏನೂ ಸಿಗಲಿ ಬಿಡಲಿ, ಭಗವಂತ ಪ್ರೀತಿ ಆಗ್ತಾನಲ್ಲ ಅಷ್ಟು ಸಾಕು. ಅದಕ್ಕಾಗಿ ಅವರಿವರನ್ನು ಮೆಚ್ಚಿಸಿ ಏನು ಉಪಯೋಗ, ಭಗವಂತನನ್ನು ಮೆಚ್ಚಿಸಬೇಕು. ಇವರನ್ನು ಮೆಚ್ಚಿಸಲು ಪ್ರಯತ್ನ ಮಾಡೋದು ವ್ಯರ್ಥ. ಭಗವಂತನ ಪ್ರೀತಿಗಾಗಿ ಧರ್ಮಾಚರಣೆ ಮಾಡಬೇಕು ಅಂತನ್ನೋದು ಅವನಿಗೂ ಗೊತ್ತಿದ್ದದ್ದೇ. ಆದರೆ ಮನುಷ್ಯನ ಸ್ವಭಾವವನ್ನು ವಾಲ್ಮೀಕಿ ಚಿತ್ರಣ ಮಾಡಿದೆ ಅಷ್ಟೇ. ಜನಸಾಮಾನ್ಯರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೇಗೆ ದ್ವಂದ್ವಕ್ಕೀಡಾಗ್ತಾರೆ ಅಂತ ಅನ್ನೋದನ್ನು ಚಿತ್ರಣ ಮಾಡಿದರು. ಅದಕ್ಕೆ ಲಕ್ಷ್ಮಣ ಒಂದು ಸಂಕೇತ ಅಷ್ಟೇ. ಈ ಎಲ್ಲ ಮಾತುಗಳನ್ನ ನಿನಗೆ ಸಮಾಧಾನವಿಲ್ಲ ಅನ್ನೋ ಕಾರಣಕ್ಕಾಗಿ ಹೇಳಿದೆ ನಾನು. ನೀನು ಯಾರು, ನಿಮ್ಮ ಸ್ವಭಾವ ಏನು, ನಿಮ್ಮ ವ್ಯಕ್ತಿತ್ವ ಎಂಥದ್ದೇನು, ಇದು ನನಗೆ ಗೊತ್ತಿಲ್ಲದೇ ಇದ್ದಿದ್ದಲ್ಲ. ನಿನ್ನ ದುಃಖ ಪರಿಹಾರ ಆಗಲಿ ಅಂತ ಹೇಳಿದೆ ಈ ಎಲ್ಲ ಮಾತನ್ನ. ಆದರೂ ಸೀತೆಯನ್ನು ಕಳ್ಕೊಂಡಿದ್ದರಿಂದ ನಿನಗೆಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖ ನನಗೂ ಆಗಿದೆ. ನಾನಿವತ್ತು ಶಸ್ತ್ರಾಸ್ತ್ರ ಪ್ರಯೋಗಗಳ ಮೂಲಕ ಈ ಲಂಕಾನಗರವನ್ನೆಲ್ಲ ಸುತ್ತ ಭಸ್ಮ ಮಾಡಿಬಿಡುವವನಿದ್ದೇನೆ, ಅದನ್ನು ನೀನು ನೋಡ್ತೀವಿ ಅಂತ ಹೀಗೆ ಲಕ್ಷ್ಮಣ ರಾಮನ ಎದುರಿಗೆ ಪ್ರತಿಜ್ಞೆ ಮಾಡಿದ ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 83ನೇ ಸರ್ಗ ಸಮಾಪ್ತ ಆಗಿದೆ.